ಮತ್ತೇನು ರೂಪ ನಿಮ್ಮ ಅತ್ತಿ ಮನೆಗೆಲ್ಲ ಚಲೋ ಅದಾರ ನಿಂಗೆ ಚಂದಾಗ ನೋಡ್ಕೊತಾರ? ಹ್ಞೂ ಬೇತಿ, ಎಲ್ಲರೂ ಚಂದ ನೋಡ್ಕೊತಾರ. ನನಗೇನು ಅದು ಅತ್ತಿ ಮನೆ ಅಂತೇನು ಅನ್ಸಂಗಿಲ್ಲ. ನಮ್ಮ ಅತ್ತಿನೂ ಭಾಳ ಚಲೋ ಅದಾರ. ಹೌದ್ವಾ, ಮದುವೆ ಆದ ಹೋದ ಹೆಣ್ಮಕ್ಳಿಗೆ ಅತ್ತಿ ಮನೆ ಒಂದು ಚಲೋ ಇದ್ರು ನೋಡು, ಸ್ವರ್ಗ ಸ್ವರ್ಗ ಇದ್ದಂಗೆ. ನಿನ್ನ ಗಂಡನೂ ಚಲೋ ಅದಾನ? ಹ್ಞೂ ಅತ್ತಿ, ಅವರು ಭಾಳ ಚಲೋ ಅದಾರ. ಹೌದು, ಗೊತ್ತಾತು, ನೋಡಿದ್ನಲ್ಲ ನಿನ್ನೆಯಿಂದಾನು. ಭಾಳ ಪ್ರೀತಿ ಮಾಡ್ತಾರೆ ನಿಂಗೆ, ಭಾಳ ಕಾಳಜಿ ತಗೊಂತಾನ. ಮತ್ತು ನಿನ್ನ ನೆಗೆಣ್ಣಿ ಆಕಿಂದು ಒಂದೀಟು ಕಿರಿಕಿರಿ ಐತಿ. ನಾನೇನು ಅದನ್ನೇನು ದೊಡ್ಡ ವಿಷಯ ಮಾಡಂಗಿಲ್ಲ, ನಮ್ಮ ಅತ್ತೆಯರ್ಗೂ ಗೊತ್ತಿದ್ದಿದ್ದು ಐತಲ್ಲ, ಹಾಗಾಗಿ ಅವರು ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕಿರಿಕಿರಿ ಅಂದ್ರೆ ಹೆಂಗ್ವಾ? ಅಂದ್ರೆ ಐತಿ, ಆಕಿಗೆ ಒಂದೀಟು ಹೊಟ್ಟೆ ಕಿಚ್ಚು ಭಾಳ ಐತಿ. ಆಕಿಗೆ ಇನ್ನೂ ಮಕ್ಕಳಾಗಿಲ್ಲ. ನಂದು ನಿಂತ ಕೂಡಲೇ ಆಕಿಗೆ ಭಾಳ ತ್ರಾಸ ಆತ್ಬೆ. ಆಕಿ ಒಂಥರ ಹೊಟ್ಟೆ ಕಿಚ್ಚು ಪಡಕ್ಕೆ ಚಾಲು ಮಾಡಿಬಿಟ್ಲು ನನ್ನ ಮೇಲೆ. ಮುಂಚೆನ ನನ್ನ ಮೇಲೆ ಅಂದ್ರೆ ಉಡಿತಿದ್ಲ, ಹಿಂಗಾದ ಕೂಡಲೇ ಇನ್ನೂ ಚಾಲೂನ ಮಾಡಿದ್ಲು. ನಂಗೆ ಮೊದ್ಲು ಒಂದಿಟ್ಟು ವಾಂತಿ ತಲೆ ಸುತ್ತು ಬರ್ತಿತ್ತಲ್ಬೇ ಅತ್ತಿ. ಒಂದಿಟ್ಟು ಹೋಗಿ ರೆಸ್ಟ್ ತೊಗೊತಿದ್ದೆ. ಆಕಿ ಏನು ಮಾಡಕ್ಕೆ ನಮ್ಮ ಅತ್ತೆ ಮುಂದೆ ಹೋಗಿ ಹಾಕ್ಕೊಡಕಿ, ರೂಪಾಯಿ ಕೆಲಸನ ಮಾಡಂಗಿಲ್ರಿ ಅತ್ತಿ, ಎಲ್ಲ ನಾನೇ ಮಾಡ್ಬೇಕ್ರಿ. ನಿಂತಿದ್ದು ನೆಪ ಮಾಡ್ಕೊಂಡು ಹೋಗಿ ಮಕ್ಕೊಳಕತ್ಬಿಟ್ಟಾಳ ಅಂತ ಹೇಳಿ ನೀನು ಹಚ್ಕೊಳಕತ್ಲು. ನಮ್ಮ ಅತ್ತಿನೂ ಒಂದು ದಿವ್ಸ ನೋಡೋ ಮಟ ನೋಡಿ ಚಂದಾಗಿ ಜಾಡಿಸ್ಬಿಟ್ರು. ಅವತ್ತಿಂದ ಒಳಗೊಳಗ ಮಸ್ಲಾತ್ ಮಾಡ್ತಾಳ. ಏನೇನಾರ ನೋಡಿ ಗಂಡಿಗೆ ಹೇಳಕ್ ಹೋಗ್ಕಳ. ಅವರು ನಮ್ಮ ಭಾವ ಮಾತಾ ಕೇಳಂಗಿಲ್ಲ. ಆಕಿ ಚಲೋ ಇದ್ಲಂದ್ರೆ ಅಷ್ಟೇ ಕೇಳ್ತಾರೆ, ಇಲ್ಲ ಅಂತಂದ್ರೆ ಆಕಿಗ ಅಲ್ಲೇ ಜಾಡಿಸ್ಬಿಡ್ತಾರ. ಓ, ಆಕಿನ ಬುದ್ಧಿ ಎಲ್ಲಾರ್ಗೂ ಗೊತ್ತಾಗೈತಿ. ಆಕಿಂದ ಆಟ ನಡೆಯಕತ್ತಿಲ್ಲ ಹಂಗಾರ. ಹೌದತ್ತಿ, ಮೊದ್ಲು ಭಾಳ ಕಾಟ ಕೊಡ್ತಿದ್ಲಕ್ಕಿ. ಇದು ಬರೀ ಗುಳು 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 ಮಾಡಿ ಅವು ಫೋನ್ ಹಚ್ಚಿ ಅಳದು. ಹೌದೇನಾ? ಅದೆಂತ ಪರ್ಸೆಂಟ್ ಇದ್ದಂಗೈತಾ? ನಿಮ್ಮವ್ವರ ಹೆಂಗ್ ಸುಮ್ಮನಿದ್ದಾಳ? ಹೋಗಿ ಒಂದ್ 4 ಉಗದರ ಬರ್ಬೇಕು ಬೇಡಕ್ಕೀಗ? ಇಲ್ಲ, ಅವ್ವ ಒಂದ್ ದಿವ್ಸ ಹೋಗಿ ಇವ್ರ ಅತ್ತಿ ಕಡೆನ ಮಾತಾಡಿದ್ಲು. ಇಲ್ರಿ ಮತ್ ಹಿಂಗ ಆಕೇತಂತ ನೋಡ್ರಿ, ಏನ್ ಮಾಡ್ತೀರಿ, ಇಲ್ಲಾಂದ್ರೆ ನಾವು ನಮ್ಮ ಹುಡುಗಿನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ಬಿಡ್ತೇವೆ ನೋಡ್ರಿ ಅಂತ ಹೇಳಿ. ಅವಾಗ ಅವ್ರ ಅತ್ತಿಗೂ ಗೊತ್ತಾಗಿ ಇಲ್ರಿ ಇನ್ಮೇಲೆ ನಾನು ನೋಡ್ತೇನೆ ತಗೋರಿ, ಹಂಗಾಗ್ಲಾರ್ದಂಗ ನೋಡ್ಕೊಂತೀನಿ ಅಂತ ಹೇಳಿ ಮಾತು ತಗೊಂಡ್ರು. ಆಕಿ ಚಲೋನ ಇರ್ತಾಳತ್ತಿ. ಅವ್ರ ಅವನ ಮನೆಗೆ ಹೋಗಿ ಬಂದ್ರ, ಅವ್ರ ಅವನ ಜೋಡಿ ಫೋನ್ನೇ ಮಾತಾಡಿದ್ರ ಇಂಥವ್ ಕಿಡ್ಡಿ ಮಾಡ್ತಾಳ ನೋಡು. ಓ, ಹಂಗಾರ ಕಿಲಿಕಾಯಿ ಅವ್ರ ಅವನ ಕಡೆ ಐತಿ. ಹುಷಾರಿವಾನಿ ಯಾವುದಕ್ಕೂ. ನಾಳೆ ಕೂಸು ಹುಟ್ಟಿದ್ಮೇಲೆ ಹೊಕ್ಕಿಯಲ್ಲ, ಭಾಳ ಹುಷಾರಿಲ್ಲ ನೋಡ್ಬೇಕು. ಆಕಿನ ಕೈ ಕೂಸು ಕೊಡಕ್ಕೆ ಹೋಗ್ಬೇಡವಾ. ಮತ್ತು ಹೊಟ್ಟೆ ಕಿಚ್ಚಿಗೆ ಏನಾರ ಮಾಡಿದ್ರೆ ಏನು ಮಾಡ್ತಿ? ಹ್ಞೂ ಅತ್ತಿ, ನಮ್ಮ ಅತ್ತಿಗೂ ಗೊತ್ತೈತಲ್ಲ, ಅದಕ್ಕೆ ಇಲ್ಲೇ ಬಂದಾಗ ಒಂದಿಟ್ಟು ಹೇಳಿ ಏನಾರ ಮಾಡ್ಬೇಕು. ಯಾಕ ಇವೆಲ್ಲಾರ ಮನೆಗೂ ಇದ್ದಿದ್ದ ನೋಡ್ರಿ ರಗಳಿ. ಸುಮ್ನ ಅವ್ರ ಪಾಡಿಗೆ ಅವ್ರ ನೀರಾಕ್ ಬಿಡ್ಬೇಕು. ಭಾಳ ಮೂಗ್ ತುರ್ಸಿದ್ರ ಜಗಳ ಜಾಸ್ತಿ ಹಾಕೋ. ಸುಮ್ನಿರ್ಲಾ, ನಿನಗೇನು ಗೊತ್ತಾಕೈತಿ? ಸಣ್ಣಕ್ಕಿದ್ದಾಗ ಏನಾರ ಮಾಡಿದ್ರೆ ಮುಂದೆ ದೊಡ್ಡದಾಗ ಅದರ ತಪ್ಪಿಸ್ಬೋದು. ದೊಡ್ಡದಾದ್ಮೇಲೆ ಮಾಡಕ್ ಹೋದ್ರೆ ತಪ್ಪತಂತ ಮಾಡಿಯೇನ? ಯವ್ವ, ನಾವ ಇದನ್ನ ಹಚ್ಕೊಟ್ಟಂಗ ಆಗಂಗಿಲ್ಲನ? ಯಾಕಪ್ಪ, ಅದ್ರಾಗ ಏನೈತೆ ಹೇಳಿ ನೋಡೋಣ. ನಾವು ಒಂದು ಮನೆ ಮದುವೆ ಮಾಡ್ಕೊಟ್ಟೇವಂತಂದ್ರೆ ನಮ್ಮ ಮನೆ ಹುಡುಗಿ ಆ ಮನೆ ಚಂದಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ತಲೆಯಾಗಿರ್ತೈತಿಲ್ಲ. ಮತ್ತು ಅದ್ರಂಗ ಮಾಡ್ಕೊಡ್ಬೇಕು ನಾವು. ಎಲ್ಲ ಸರಿ ಇತ್ತಂದ್ರೆ ನಡೀತೈತಿ. ಹಿಂಗೆಲ್ಲ ತ್ರಾಸಿದ್ದಾಗ ಅವಾಗ ಸರಿ ಮಾಡ್ಬೇಕು, ಇಲ್ಲ ನಾಳೆ ದೊಡ್ಡ ಹಾಕವು. ಏನ್ ಬಿಡುವ ಎತ್ತಿ, ನಂದು ಒಂದೀಟ ಕೆಲಸ ಐತಿ, ಹೋಗ್ಬರ್ತಂತಡಿ. ಹ್ಞೂನ್ಪ, ಹೋಗ್ಬಾ. ನಿಂಗೇನಾರ ತರ್ಬೇಕೇನಾ? ಹ್ಞೂನ್ಪ, ಏನಿಲ್ಲ, ಚಲೋ ಅಡಿಕೆ ಚಲೋ ಎಲ್ಲಿ ತೊಗೊಂಬ, ಅಷ್ಟ ಸಾಕು, ಬೇರೆ ಏನು ಬೇಡ ನಂಗೆ. ಆತ. ರೂಪಾ, ನಿಂಗೇನಾರ ಬೇಕೇನಾ? ಅಣ್ಣ, ನಂಗೆ ಚಾಕ್ಲೇಟ್ ತೊಗೊಂಬರ್ತಿ? ಚಾಕ್ಲೇಟ್ ಅನ್ನ? ಹ್ಞೂ ಅಣ್ಣ, ದೊಡ್ಡ ಚಾಕ್ಲೇಟ್ ತೊಗೊಂಬಾರ. ಅದು ಡೈರಿ ಮಿಲ್ಕ್ ಒಳಗೆ ಫ್ರೂಟ್ ನೆಟ್ ಬರ್ತದೆ ನೋಡು, ಅದು ತೊಗೊಂಬ, ತಿನ್ನೋಂಗಾಗೈತಾ? ತೊಗೊಂಬರ್ತೇನಾ? ಇನ್ನೊಂದು ದಿವ್ಸಕ್ಕೆ ನಿನ್ನ ಮಗನ ಮಗಳ ತಿನ್ನೋಂಗ ಆಕೈತಿ. ನೀ ಯಾವಾಗ ಕೊಡಿಸ್ಬೇಕು? ಈಗ ನೀ ಚಾಕ್ಲೇಟ್ ಇಸ್ಕೊಂಡು ತಿನ್ನಕತ್ತೇನ? ಏನಣ್ಣ, ನಿನ್ನ ಚಾಕ್ಲೇಟ್ ಅಂತ ಬರೀ ಸಣ್ಣ ಹುಡುಗರು ಅಷ್ಟು ತಿನ್ಬೇಕೇನ? ನನಗೆ ಎಷ್ಟು ಇಷ್ಟ ಅಂತ ನಿಂಗೆ ಗೊತ್ತಿಲ್ಲನ? ಆತ್ ಬಿಡುವ, ತೊಗೊಂಬರ್ತೇನಾ? ಅಪ್ಪ, ನಿಮ್ಗೇನಾರ ಬೇಕೇನ್ರಿ? ಏನಿಲ್ಪ, ಅದ ಎಲ್ಲಿ ಅಡ್ಕಿ ಬಿಟ್ಟು ಬೇರೆ ಅಂತ ಹೇಳಿ ನಮ್ಗೆ. ಆತ್ರಿ, ತೊಗೊಂಬರ್ತೇನೆ ತೋರಿ. ಮೋಶಿ, ನಡೀರಿ ನಾಷ್ಟ ಮಾಡಕ. ಅವ ರೂಪ ಬಾ ಒಳಗೆ. ರೀ, ನೀವು ಬರ್ರಿ. ಏನಿವತ್ತು ದೋಸೆ ಮಾಡಿರ್ನ? ಆ ಹುಡುಗರು ದೋಸೆ ತಿಂದು ದೋಸೆನ ಕಟ್ಕೊಂಡು ಹೋದ ಡಬ್ಬಿಗ. ನಿಮ್ಗೆ ರೊಟ್ಟಿ ಪಲ್ಯನೂ ತಯಾರಾಗೈತಿ, ಬರ್ರಿ ಬರ್ರಿ ಮೋಶಿ. ಕಾವೇರಿ, ಅವ್ವ. ರಮೇಶ, ಹೆಂಗದಿಪ್ಪ, ಆರಾಮದ್ಯಾ? ಹ್ಞೂ ಯವ್ವ, ನಾನು ಆರಾಮದೇ ನೋಡು. ನೀವೆಲ್ಲ ಹೆಂಗದಿರಿ? ಯಪ್ಪ, ಎಷ್ಟು ದಿನ ಆಗಿತ್ತು ನಿನ್ ನೋಡಿ, ಎಷ್ಟು ಸ್ವರ್ಗಿ ಓಪ. ಯಾವ ನೋಡಿದ್ರು ಇದ ಒಂದು ಹೇಳ್ತೀನಿ ನೋಡ್ಬೇ ಯವ್ವ, ನೀನು ಇಲ್ಲ ಇರ್ತೇನೆ. ಈಗ ಒಂದು ತಿಂಗಳು ತಿಂದು ಉಂಡು ದಪ್ಪ ಹಾಕೇನ್ ತಗೋ. ಎಷ್ಟು ದಪ್ಪ ಮಾಡ್ತಿ ಮಾಡು. ಬಾರಪ್ಪ ಬಾ, ಜಳಕ ಮಾಡ್ಬಾ, ನಾಷ್ಟ ಮಾಡೈತಿ, ತಿಂದು ಕುಂದ್ರುವಂತಿ ಬಾ. ಹ್ಞೂ ಬೇವ. ಅವ್ವ ಕಾವೇರಿ, ರಮೇಶ್ ಬಂದನವ, ನಾಷ್ಟ ಹಾಕೊಡ್ಬಾ. ನೋಡ್, ನಿಮ್ಮವ್ವ ನಮ್ನೆಲ್ಲ ಬಿಟ್ಲು, ನಿನ್ನ ಹಿಡ್ಕೊಂಡ್ಲು ನೋಡು. ಹಂಗ ಅಲ್ಲೇನಪ್ಪ, ಭಾಳ ದಿವಸಕ್ಕೆ ಮಗ ಬಂದಾನ, ಮತ್ತು ಖುಷಿ ಆಗ್ತಾ ಇದ್ದಿತ್ತ. ಮತ್ತು ನಾವೆಲ್ಲ ಈಗ ಲೆಕ್ಕಕ್ಕಿಲ್ಲಕ್ಕೀಗ. ಮೊದಲು ಇವತ್ತೊಂದು ದಿವಸ ಪೂರ್ತಿ ಮಗನ ಕಾಳಜಿ ಮಾಡ್ಬೇಕು, ಆಮೇಲೆ ಮತ್ತೆ ನಾಳೆಯಿಂದ ನಾವೆಲ್ಲರೂ ಕಾಣ್ತೇವೆ. ಅತ್ತಿ, ಆರಾಮದಿಯಾ? ಯಾವಾಗ ಬಂದಿ? ಯಪ್ಪ, ನಾ ಬಂದು 2 ದಿವಸ ಆತ್ ನೋಡು. ಹೌದಾ ಅತ್ತಿ? ಆಶೀರ್ವಾದ ಮಾಡ್ಬೇ. ಯಪ್ಪ, ಇರ್ಲಿ ಬಿಡಪ್ಪ, ಚಂದಾಗಿ ಖುಷಿಯಿಂದ 100 ಕಾಲ ಬಾಳ್ರಿ. ಅಪ್ಪ, ಆಶೀರ್ವಾದ ಮಾಡ್ರಿ. ಎಲ್ಲ ಒಳ್ಳೇದಾಗ್ಲಪ್ಪ. ಏ ಕುಳ್ಳಿ, ಹೆಂಗದಿ? ಆರಾಮದಿಯಾ? ನೋಡಪ್ಪ, ಕುಳ್ಳಿ ಅಂತಾನ. ಏನಾತ್ ಬಿಡವಾ, ಪ್ರೀತಿ ತಂಗಿ ಭಾಳ ದಿವ್ಸಕ್ಕೆ ನೋಡಕತ್ತಾನ ಅಣ್ಣ, ಮತ್ತೆ ಇಷ್ಟು ಮಾತಾಡಂಗಿಲ್ಲನ? ಹುನ್ಪ ಉದಂಟಿ, ನಾನು ಆರಾಮದೆ ನೋಡು. ಹೆಂಗದಿ ರೂಪಾ? ಎಲ್ಲ ಆರಾಮೈತಿಲ್ಲ? ಹ್ಞೂ ಅಣ್ಣ, ನಾ ಆರಾಮದೇನಿ. ನೀನು ಹೆಂಗದಿ? ನಾನು ಮಸ್ತ್ ಅದ ನೋಡು. ಯಪ್ಪ, ಇನ್ನೂ ಜಾಗಕ್ಕೆ ಹೋಗಿಲ್ಲನ? ಈಗಾರ ಬಂದನ್ ತಡಿ, ಒಟ್ಟು ಸುಧಾರಿಸ್ಕೊಂತಾನ, ಎಲ್ಲರ ಹತ್ರ ಮಾತಾಡ್ಲಿ, ಆಮೇಲೆ ಹೋಗ್ತಾನ. ಇಂದೇನ್ ಅರ್ಜೆಂಟ್ ಏನ ನೋಡು. ಯವ್ವ ಬಾಯ್. ಏನ್ಪ? ಒಂದ ನಿಮಿಷರಾ ಯವ್ವ, ತಗೋಬೇರಿ. ಏನ್ಪ ಅದ? ಸ್ವೀಟ್ ಬೇ ಯವ್ವ. ತಂಬಾರಪ್ಪ, ಇಲ್ಲಿ ನಾಷ್ಟಕ್ಕ ಎಲ್ಲಾರ್ಗೂ ಕೊಡ್ತೇನಂತ. ಅಣ್ಣ, ನಂಗೇನ್ ತಂದಿ? ತಡಿ, ನಿಂಗೂ ಏನೋ ತಂದೇನಿ. ಏನಣ್ಣ ಅದು? ತಗೋ, ಹಿಡೀಲ್, ನಿಂದ ರಾಖಿ ಹಬ್ಬದ ಸ್ಪೆಷಲ್ ಇದು. ವಾವ್, ಚಾಕ್ಲೇಟ್ ಬಾಕ್ಸ್. ಖುಷಿ ಆತಾ? ಭಾಳ ಖುಷಿ ಆತಣ್ಣ.
ಇಷ್ಟ್ರ ಮೇಲೆ ಮುಗಿಸೆ ನಾನು ತಿಳ್ಕೊಬೇಡ. ಇನ್ನೊಂದು 2 ತಿಂಗಳು ತಡಿ, ನಿನಗೊಂದು ದೊಡ್ಡ ಸರ್ಪ್ರೈಸ್ ಕಾದೈತಿ. ಸರ್ಪ್ರೈಸಾ ಏನಣ್ಣ? ಅದಾ ತಡಿ ಹೇಳ್ತೇನೆ. ಯವ್ವ ಯವ್ವ ಬಾರ್ಬಾ ಇಲ್ಲೇ. ಏನ್ಪಾ? ಯಪ್ಪ ನನ್ಗೆ ಕೆಲಸ ಸಿಕ್ತು. ಏನಣ್ಣ ಕೆಲಸ ಸಿಕ್ತಾ? ಭಾಳ ಖುಷಿ ಆತಪ್ಪ. ಹ್ಞೂನ್ಪ, ಆ ದೇವ್ರು ಒಂದು ಒಳ್ಳೆ ಕೆಲಸ ಕೊಡ್ಸಿದ್ನಲ್ಲ ನಿಂಗೆ, ಚಲೋ ಆತ್ ನೋಡು. ಯಾವಾಗಿಂದ ಹೋಗ್ಬೇಕು? ಮುಂದಿನ ತಿಂಗಳ ಹೋಗ್ಬೇಕು ಬೇವ. ಅಂದ್ರೆ ಈಗ 1 ತಿಂಗಳು ಟೈಮ್ ಐತೆ ನನಗೆ. ಎಲ್ಲೇ ಬೆಂಗಳೂರಿನಾಗೇನ? ಹ್ಞೂ ಯವ್ವ, ಕಂಪನಿ ಬಂದು ಬೆಂಗಳೂರಿಂದ. ಆದ್ರೆ ಸದ್ಯಕ್ಕೆ ಈಗ 1 ವರ್ಷ ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು. 1 ವರ್ಷ ಆಸ್ಟ್ರೇಲಿಯಾದಾಗ ಟ್ರೈನಿಂಗ್ ಹಾಕ್ಯಾರ ಬೇ. ಅಲ್ಲೇ ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬರೋದು ನೋಡು. ಏನು ಆಸ್ಟ್ರೇಲಿಯಾಗ ಹೋಗ್ಬೇಕಾ? ಯವ್ವ ಯಾಕೆ ಅಷ್ಟು ಬೇಸರ ಮಾಡ್ಕೊಂತಿ ಬೇ? ಬರೀ 1 ವರ್ಷ. ಏನೇನು ಬಿಡಪ್ಪ, ಇಲ್ಲೇ ಬೆಂಗಳೂರದಾಗಿದ್ದ ನೀನು 6 ತಿಂಗಳಿಗೊಮ್ಮೆ 8 ತಿಂಗಳಿಗೊಮ್ಮೆ ಬರ್ತಿದ್ದಿ. ಇನ್ನು ಆಸ್ಟ್ರೇಲಿಯಾಗ ಹೋದ್ರೆ ಜಲ್ದಿ ಬರ್ತೀಯಾ? ಇಲ್ ಬೇ, 1 ವರ್ಷ ಅಂದ್ರೆ 1 ವರ್ಷ. ಆಮೇಲೆ ನಾ ಇರ್ತೇನಂದ್ರು ನಾನು ನೂಗ್ತಾರವ್ರು ಇಲ್ಲೇ. ಅವ ಶಾರವ ಯಾಕಷ್ಟು ಬೇಸರ ಮಾಡ್ಕೊಂಡಿ? ಮಗ ಚಲೋ ಕೆಲಸ ಸಿಕ್ಕೈತಿ, 1 ವರ್ಷ ಆಸ್ಟ್ರೇಲಿಯಾಗ ಹೊಂಟಾನ. ಮಗ ಹಿಂಗೆ ಸಪ್ಪಿ ಮಾಡ್ಕೊಂಡ್ರೆ ಪಾಪ ಹುಡುಗರು ಏನು ಮಾಡ್ಬೇಕು ಹೇಳು? ಇಲ್ರಿ ಮೋಶಿ, ಇಲ್ಲೇ ಬೆಂಗಳೂರದಾಗಿದ್ರ ರಾತ್ರಿ ಹತ್ತಿರ ಮುಂಜಾನೆ ಬರ್ತಾನ, ಮುಂಜಾನೆ ಹತ್ತಿದ್ರ ರಾತ್ರಿನಾರ ಬರ್ತಾನ. ಏನಾರ ಅರ್ಜೆಂಟ್ ಕೆಲಸ ಇತ್ತಂತಂದ್ರ ಬಸ್ಸಿಗಾರ ಈ ರೈಲ್ವೆಕರ ಬರ್ತಾನ. ಈಗ ಆಟ ದೂರ ಹೋಗ್ಬಿಟ್ರೆ ಯಾವಾಗ ಬರ್ಬೇಕು, ಏನ್ ತಾನ ಏನ್ ಮಾಡ್ಬೇಕು ನನಗೆ ಅದ ಚಿಂತೆ ಹತ್ತೈತಿ. ಶಾರಿ ಯಾಕ ಆ ಹುಡುಗರು ಏನಾರ ಮಾಡ್ಬೇಕಂತಂದೇಳಿ ಮುಂದುವರಿತಿರ್ತಾರ. ನೀವು ಹಿಂಗೆ ಅಡ್ಡಗಾಲ್ ಹಾಕಿದ್ರೆ ಏನು ಮಾಡ್ಬೇಕು ಹೇಳಿ ನೋಡೋಣ. ಅವನು ಅಲ್ಲೇ ಬೆಂಗಳೂರದಾಗ ಬೇಕಂದ್ರೆ ಕೆಲಸ ಮಾಡ್ಲಿ, ಆಸ್ಟ್ರೇಲಿಯಾ ಬೇಡ. ಈಗ 1 ವರ್ಷ ಟ್ರೈನಿಂಗ್ ಐತಂತ ಹಾಕ್ಯಾರ ಅವ್ರು. ಹೋಗ್ಲಿ ಬಿಡು, ಅವ್ರ ಜೀವನ ಅವ್ರು ನೋಡ್ಕೊಲಿ. ಅವ್ರ ಜೀವನ ಅವ್ರು ನೋಡ್ಕೊಳ್ಳಿ ಅನ್ನಕ ನಮ್ಗೇನ್ ರೊಕ್ಕದ ತ್ರಾಸ ಐತಿ ಹೇಳ್ರಿ ನೋಡೋಣ. ಡ್ಯೂ ಸಿಂಗರ್ ಇರ್ತಾವಂತ ಹೇಳಕ್ ಆಗಂಗಿಲ್ವಾ? ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳಿ ಬಿಡು. ನಮ್ದು ಆಸ್ತಿ ಐತಿ, ಅದ್ರೊಳಗೆ ಏನ್ ಚಿಂತಿಲ್ಲ. ಆದ್ರೂ ಪಾಪ ಅವಕ್ಕೂ ಏನಾರ ಒಂದು ಸಾಧನೆ ಮಾಡ್ಬೇಕಂತ ಇರ್ತೈತಿ. ನಮ್ಮಿಂದ ಅವ್ರ ಸಾಧನೆಗೂ ಅಡ್ಡಿ ಆಬಾರ್ದು. ನೀನ ಧೈರ್ಯ ಹೇಳಿ ಮುಂದೆ ನಿಂತು ಕಳಿಸ್ಕೊಡ್ಬೇಕು. ಅದು ಬಿಟ್ಟು ಹಿಂಗೆ ಕಾಲ್ ಎಳ್ಯಾಕತ್ರ ಏನ್ ಮಾಡ್ಬೇಕು ಹೇಳ ಹುಡುಗರು? ಹೌದ್ ಬೇವ, 1 ವರ್ಷ ಬಿಟ್ಟು ಬರ್ತೇನೆ ಅಂತ ಹೇಳಕತ್ತಾನಲ್ಲ, ಯಾಕಷ್ಟು ಚಿಂತೆ ಮಾಡ್ತಿದಿ? ಈಗ ಫಾರಿನ್ ಹೋಗಿ ಕೆಲಸ ಮಾಡೋರು ಕಡಿಮೆ ಅದಾರ ಜನ. ಹಂಗ ಎಲ್ಲಾರ್ಗೂ ಅಪಾರ್ಚುನಿಟಿ ಸಿಗಲ್ಲ. ಅವಂಗ ಸಿಕ್ಕೇತಿ, ಹೋಗಿ ಬರ್ಲಿ ಬಿಡ್ ಬೇವ. ನೀನ ಅಡ್ಗಲ್ ಹಾಕ್ಬೇಡ. ಹೌದ್ ಬೇವ, 1 ವರ್ಷ. 1 ವರ್ಷ ಅಂದ್ರೆ ಮತ್ತೆ ಮುಂದಿನ ವರ್ಷ ಇಷ್ಟೊತ್ತಿಗೆ ಇಲ್ಲೇ ಇರ್ತೇನೆ. ಮತ್ತೆ ಹಂಗ ನಾನು ಚಂದಾಗಿ ಎಲ್ಲ ಕಲ್ಕೊಂಡೆ ಅಂದ್ರೆ 6 ತಿಂಗಳಿಗೆ ಕಳಿಸ್ತಾರ ನನಗೆ. ಒಪ್ಕೋ ಶಾರವ್ವ, ಹಂಗ ಮಾಡ್ಬೇಡ. ಶಾರಿ ಹಂಗ ಬೇಸರ ಮಾಡ್ಕೋಬಾರ್ದು. ನೀನ ಒಳ್ಳೆ ಖುಷಿಯಿಂದ ಕಳಿಸ್ಕೊಡ್ಬೇಕು ಅವಂಗ. ಅಂದ್ರ ಬಡ ಬಡ ಕಲ್ತ್ಕೊಂಡು ಬರ್ತಾರ ಇಲ್ಲಿ. ನೀ ಎಲ್ಲದಕ್ಕೂ ಹಿಂಗ ಅಡ್ಗಾಲ್ ಹಾಕಕತ್ತೆ ಅಂದ್ರೆ ಅವ ಕರೆನ ಅಲ್ಲೇ ಸೆಟ್ಲ್ ಹಾಕ ನೋಡು. ಯವ್ವ ನಾನು ನಿನ್ಗೆ ಮಾತು ಕೊಡ್ತೇನೆ ಬೇ, 1 ವರ್ಷದೊಳಗೆ ಅಂದ್ರೆ ನಾ ಮತ್ತೆ ಹೊಳ್ಳಿ ಬರ್ತೇನೆ ಇಂಡಿಯಾಕ್ಕೆ. ಆತ್ ತಗೋಪ್ಪ, ನೀ ಮಾತು ಕೊಟ್ಟಂಗ ಮತ್ತೆ 1 ವರ್ಷ ನಷ್ಟೊಳಗೆ ಹೊಳ್ಳಿ ಬರ್ಬೇಕಾ ಮತ್ತೆ? ಹ್ಞೂ ಬೇಯವ್ವ, ಮುಂದಿನ ವರ್ಷ ಅಂದ್ರೆ ಇಷ್ಟೊತ್ತಿಗೆ ಇಲ್ಲೇ ಇರ್ತೇನೆ ನೋಡು. ಇಲ್ಲೇ ಬೆಂಗಳೂರದಾಗ ಕೆಲಸ ಮಾಡ್ತೇನೆ. ಆತ್ಪ, ನಿನ್ನ ಆಸೆಕ್ ನಾನು ಯಾಕೆ ಬೇಡ ಅನ್ಲಿ ಹೇಳು? ಆದ್ರೆ ಹಗಲೆಲ್ಲ ಫೋನ್ ಅದು ಹಚ್ಕೊಂತಿರ್ಬೇಕಾ? ಯಾವಾಗ ಯಾವಾಗ ಇಲ್ಲಿಗೆ ಬರಕಾಕೈತೆ ಅವಾಗೆಲ್ಲ ಬರ್ಬೇಕು ನೋಡು. ಹೌದು ನೋಡಪ್ಪ, ಈ ಶನಿವಾರ ರವಿವಾರ ನಿಂಗೆ ಸೂಟಿ ಇರ್ತದೆ ನೋಡಿ 2 ದಿವಸ. ಶುಕ್ರವಾರ ಬಂದು ಸೋಮವಾರ ಹೋಗ್ಬಿಡು ಮತ್ತೆ ಮುಂಜಾನೆ. ರೀ ವಾರ ವಾರ ಬಂದು ಹೋಗಕ್ ಆಕೈತೆ ನಮ್ಮ ಕಡೆ? ಅಲ್ಲ ನೀನೇ ಹೇಳ್ದಲ್ಲ ಸುಟಿ ಸಿಕ್ಕಾಗೋ ಮೇಲೆ ಬಾ ಅಂತ ಹೇಳಿ, ಅದಕ್ಕೆ ಹೇಳ್ದೆ ನಾನು. ಮತ್ತೆ ಪಾಪ ಹುಡುಗ ಹಗ್ಲೆಲ್ಲ ಹೋಗಿ ಬಂದು ಮಾಡಕ್ಕಾಕೈತೇನ? ಹಂಗೆ ಬರ್ಬೇಕಂದ್ರ ಭಾಳ ರೊಕ್ಕ ಹೋಕಾವು. ಏನು 1 ವರ್ಷ ಅಂದ್ರೆ ಕಣ್ ಮುಚ್ಚಿ ಕಣ್ ತೆಗೆದ್ರೊಳಗೆ ಕಳಿತೈತಿ. ಆಕಿ ಹೇಳಿದ್ರೊಳಗೂ ಏನ್ ತಪ್ಪಿಲ್ ಬಿಡ್, ಪಾಪ ಮಗ ಅಂದ್ರ ಮತ್ತೆಲ್ಲಾರ್ಗೂ ಇದ್ದೇ ಇರ್ತೈತಿ. ಆತ್ ಬಿಡ್ಬೇವ, 6 ತಿಂಗಳಾದ್ಮೇಲೆ ಒಂದ್ಸರಿ ಬಂದು ಹೋಗ್ಯಾನಂತ. ಸರಿಪಾ, ಬಾ ಹಂಗಾರ ನಾಷ್ಟ ಮಾಡ್ಬಾ, ಈಗಾರ ಬರ್ತಿಲ್ಲ? ಹ್ಞೂ ಬೇವ, ಸ್ವಲ್ಪ ಫ್ರೆಶ್ ಆಗಿ ಬರ್ತೇನಂತ. ಅಣ್ಣ ಎಲ್ಲೋಗ್ಯಾನ? ನಿಮ್ಮ ಅಣ್ಣ ಈಗ ಒಂದಿಟ್ಟು ಹೊರ ಕೆಲಸ ಐತಂತ ಹೋಗ್ಯಾನಪ್ಪ, ಬರ್ತಾನೆ ಈಗ. ರಮೇಶ ನೋಡಲ್ ಇದ ಈಗಾರ ಅಣ್ಣನ್ ಕೇಳಿದ್ದೆ, ಆಗ್ಲೇ ಅಣ್ಣ ಬಂದಬಿಟ್ಟು ನೋಡು. ಅಣ್ಣ ಆರಾಮದ್ಯಾ? ಹ್ಞೂನ್ಪ ನಾನು ಆರಾಮದೆ ನೋಡು. ನಿಂದ ಏನು ವಿಶೇಷ? ಯಪ್ಪ ಮೊದ್ಲು ಜಳಕ ಗಿಳಕ ಮಾಡ್ರಿ, ನಾಷ್ಟ ಮಾಡ್ರಿ, ಆಮೇಲೆ ಅಣ್ಣ ತಮ್ಮ ಮಾತು ಹಚ್ಕೊಂಡ್ ಕುಂದ್ರಿ. ನಿಮ್ಗೆ ಯಾರು ಬೇಡ ಅಂತಾರ? ನಡ್ರಿ ಈಗ ಹೊತ್ತಾಗೈತಿ. ಮೀರಾ ನೀ ಹೇಳ್ದಂಗೆ ಮತ್ತೆ ಈ ಹುಡುಗನ್ ನೋಡ್ಕೊಂಡು ಇಲ್ಲಿ ಇರ್ತಿಲ್ಲ, ನಂದೊಂದಿಟ್ಟು ಕೆಲಸ ಐತಿ, ಊರಿಗೆ ಹೋಗಿ ಬರ್ತೇನೆ. ಬೇಡ, ನೀವು ಇಲ್ಲೇ ಇರ್ರಿ. ಇಲ್ಲವಾ, ನನ್ಗೆ ಅರ್ಜೆಂಟ್ ಕೆಲಸ ಬಂದೈತಿ, 2 ದಿನ ಮತ್ತೆ ಬಂದ ಬಿಡ್ತೇನೆ. 2 ದಿನ ಹೋದಲ್ಲ, ನಾನು ಕರ್ಕೊಂಡು ಹೋಗ್ರಿ, ಆಮೇಲೆ ಬಂದು ಕರ್ಕೊಂಬರ್ರಿ. ಹಠ ಮಾಡಬೇಡ ಅಂತ ಹೇಳೇನಲ್ಲ. ನಡಿ ಅವ್ನು ಕರ್ಕೊಂಬಂಗಾರ ಮನೆಗೆ ಹೋಗೋಣ ಅಂತ. 2 ದಿವಸ ಅಲ್ಲ, ನಂದು ಎಷ್ಟು ದಿವಸ ಆಕೈತೆ ನಾ ಕೆಲಸ ಆಗ ತನಕ ಅಲ್ಲೇ ಇರ. ಮತ್ತೆ ಅವ್ನಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆರಾಮಿಲ್ದಂಗೆ ಆಕೈತಿ, ಅವಾಗ ನೋಡು ಇನ್ನೂ ತಿನ್ನಂಗಿಲ್ಲ. ನಾಲ್ಲ ತಿನ್ನಿಸ್ತೇನೆ ಅವಂಗ. ಬಾ ನನಗೇನ, ಆಮೇಲೆ ಅವ್ನು ಇನ್ನೂ ಸ್ವಲ್ಪ ಜಾಸ್ತಿ ಹಠ ಮಾಡಕತ್ರ ನನಗೇನು ಹೇಳ್ಬೇಡ ನೋಡು, ನಾ ಮತ್ತೆ ಇಲ್ಲಿ ಕರ್ಕೊಂಬರೋಂಗಿಲ್ಲ. ಅವ ಮೀರಾ, ನಾವೆಲ್ಲ ಅದೇವಲ್ಲೇ ನಿನ್ ಜೋಡಿ. ನೋಡು ನಿನ್ ಮಗ ಎಷ್ಟು ಚಂದ ಆಟ ಆಡ್ಕೊಂಡು ಆರಾಮಾಗ ಅದಾನೀಗ. ಊಟದು ಮಾಡಕತ್ತಾನಿಲ್ಲ ಈಗ? ಹ್ಞೂನ್ರಿ, ಬಂದಾಗಿನ್ಕಿಂತ ಚಂದಾಗಿ ಊಟ ಮಾಡಕತ್ತಾನ್ರಿ ಈಗ, ಕಾಡಕತ್ತಿಲ್ರಿ ಅಷ್ಟೇ. ಹೌದಲ್ವಾ? ಇನ್ನೊಂದು ವಾರ ಇಲ್ಲಿ ಇದ್ಬಿಟ್ರೆ ಇನ್ನೂ ಆರಾಮಕ್ಕ ನೋಡವ. ನೀ ಏನಾರ ಈಗ ತಪ್ಪಿಸಿ ಕರ್ಕೊಂಡು ಹೋದೆ ಅಂದ್ರೆ ಮತ್ತೆ ಇನ್ನೂ ಜಾಸ್ತಿ ಹಠ ಮಾಡ್ತಾನ, ಏನೇನು ತಿನ್ನೋಲ್ಲ. ಆಮೇಲೆ ಹೊಳ್ಳಿ ಕರ್ಕೊಂಡ್ಬಂದ್ರು ಆರಾಮಾಗಂಗಿಲ್ಲ ನೋಡ್, ನಾ ಈಗ ಹೇಳತ್ತೀನಿ. ಅಷ್ಟು ಜೋರ ಆರಾಮಿಲ್ರಿ ನನ್ನ ಮಗ? ಹ್ಞೂನ್ವಾ, ನಾ ಹೇಳಿದ್ನಿಲ್ಲ ಅವತ್ತು ಎಲ್ಲ ಹುಡುಗರಿಗೂ ಹಿಂಗೆ ಬರಾಕತ್ತೈತೆ ಅಂತ ಹೇಳಿ. ಅದಕ್ಕೆ ಮಾಡೋ ಕೈಯಾಗ ಪೂರ್ತಿ ಚಿಕಿತ್ಸೆ ಮುಗಿಸ್ಕೊಂಡ ಕರ್ಕೊಂಡು ಹೋಗ್ಬಿಡಲ್ಲ ನೀನು. ಇರ್ಲಿ ಬಿಡ್ರಿ ಪಂಡಿದ್ರೆ, ಆಕಿ ಬರ್ತಾಳಂತ ಬರವಲ್ಲ ಯಾಕೆ? ಇಲ್ಲ, ನಾನು ನೋಡ್ಕೊಂಡಿಲ್ಲ ಇರ್ತೇನೆ, ನೀವು ಹೋಗಿ ಬರ್ರಿ. 2 ದಿನ ಹೋದಲ್ಲ? ಹ್ಞೂನ್ವಾ, 2 ದಿವಸ ಅಂದ್ರೆ 2 ದಿವಸ ನೋಡು. ಮತ್ತೆ ಹಂಗೆ ಜಲ್ದಿ ಕೆಲಸ ಮುಗಿತಂದ್ರೆ ಜಲ್ದಿ ಬರ್ತೇನಾ? ಇಲ್ಲಪ್ಪ ಅಂದ್ರೆ ಮತ್ತೊಂದು 2 ದಿವಸ ಮುಂದೆ ಹೋಗ್ತೈತೆ ನೋಡು. ಮತ್ತೆ ಭಾಳ ದಿವಸ ಆಕೈತಿ ನೀರು ಹಾಕುವಲ್ಲಿ ಅಂದ್ರೆ ನನ್ನ ಜೋಡಿ ಬಂದ್ಬಿಡು. ಇಲ್ಲ, ಏನಾಗಂಗಿಲ್ಲ, ನಾ ಇಲ್ಲಿ ಇರ್ತೇನೆ, ನೀವು ಹೋಗ್ಬರ್ರಿ. ಇಲ್ಲೇ ಡಾಕ್ಟರ್ ಅದಾರ, ನನ್ನ ಜೊತೆ ಚಂದಾಗ ಅದಾರ ಅವ್ರು. ಆಮೇಲೆ ರತ್ನ ಅದಾಳಲ್ಲ, ಆಕಿ ಭಾಳ ಸಲೋ ಅದಾಳ, ರತ್ನ ಜೊತೆಗೆ ಇರ್ತೇನೆ ನಾನು. ಆತ ಹಂಗಾರ ನಾ ಹೋಗಿ ಬರ್ತೇನೆ ತಗೋ. ಹುಷಾರು ಪಂಡಿತ್ರ. ಆಕಿ ಸ್ವಲ್ಪ ಹಠ ಮಾಡ್ತಾಳ್ರಿ, ಬೇಸರ ಮಾಡ್ಕೋಬೇಡ್ರಿ. ಈಗ ಆಕಿ ನಾನು ಇಲ್ದಂಗೆ ಇರ್ತೇನೆ ಅಂತ ಹೇಳಕತ್ತಾಳ್ರಿ. ಭಾಳತನ ಆದ್ರೆ ನಾ ಕಂಡಿಲ್ಲ ಅಂದ್ರೆ ಸಿಟ್ಟು ಮಾಡೋದು, ಕೈಗೆ ಸಿಕ್ಕಿದ ವಸ್ತುಗಳನ್ನೆಲ್ಲ ಎಸೆದು ಮಾಡ್ತಾಳ್ರಿ. ಸ್ವಲ್ಪ ನೀವು ಇಲ್ಪ ಇವೆಲ್ಲ ನಾವು ಇಲ್ಲಿ ಬರ್ತಾರಲ್ಲ ಪೇಷಂಟ್ ನೋಡ್ಬಿಟ್ಟೇವಿ. ನೀ ಏನು ಚಿಂತೆ ಮಾಡಬೇಡ ಮೀರಾ, ನಾನು ನೋಡ್ಕೊತೇನೆ. ನೀನು ಅನ್ಕೊಂಡಷ್ಟೇನು ಭಾಳ ಇದು ಇಲ್ಲಕಿ, ಜಲ್ದಿನ ಆರಾಮಕ್ಕಾಳ, ಹೇಳಿದ್ದೆಲ್ಲ ತಿಳ್ಕೊಂತಾಳ.
ಇಲ್ರಿ ನಾ ಅದೇನು ಅನ್ನೋದಕ್ಕೆ ಅಷ್ಟು ಆರಾಮಾಗಿ ಅದಾಳಕಿ. ನಾ ಇಲ್ಲ ಅಂದ್ರೆ ಏನು ಮಾಡ್ತಾಳೆ ನನಗಂತರೂ ಬಿಟ್ಟು ಹಾಕಿ ಧೈರ್ಯನೇ ಇಲ್ರಿ. ಸರ್ ನೀವೇನು ಚಿಂತೆ ಮಾಡಬೇಡ್ರಿ. ಅಲ್ರಿ ಡಾಕ್ಟ್ರ, ನನ್ಗೆ ಆಕಿ ಸಿಟ್ಟು ಮಾಡ್ತಾಳ, ಕೈಗೆ ಸಿಕ್ಕಿದ್ದೆಲ್ಲ ಎಸಿತಾಳ, ಆಮೇಲೆ ಸಿಕ್ಕೋರಿಗೆಲ್ಲ ಭಾಳ ಹೊಡಿತಾಳ್ರಿ. ಇಲ್ರಿ ನೀವೇನು ಚಿಂತೆ ಮಾಡಬೇಡ್ರಿ. ಅವ್ರು ನಾವು ಹೇಳ್ದಂಗೆ ಹೆಂಗೆ ಕೇಳ್ಬೇಕು ಅನ್ನೋದು ನನಗೆ ಗೊತ್ತೈತ್ರಿ. ಅಂತೂ ಮಿಕ್ಕಿ ನಮ್ಮ ಕೈಯಾಗ ಏನಾರ ಅವ್ರನ್ನ ಹಿಡಿಯೋಕ್ಕಾಗಿಲ್ಲ ಅಂದ್ರೆ ನಿಮ್ಗೆ ಫೋನ್ ಹಚ್ತೇವ್ರಿ, ನೀವು ಬರ್ವಂತ್ರಿ. ಅಷ್ಟು ಮಾಡ್ರಿ ಡಾಕ್ಟ್ರ. ಪಂಡಿತ್ರ 2 ದಿವ್ಸ ಬಿಟ್ಟು ನಾ ಬರ್ಬೋದಲ್ರಿ? ಹ್ಞೂನ್ಪ 2 ದಿವ್ಸ ಬಿಟ್ಟು ನೀ ಅವಾಗ ಬಂದು ಹೋಗಿ ಮಾಡ್ತೀರ ಅಂದ್ರೆ ಎಲ್ಲ ಸರಿ ಆಗ್ತದೆ. ಅವರು ನೀ ಇಲ್ದಂಗೆ ಹೆಂಗಿರ್ತಾರ ಅಂತಂದು ಹೇಳಿ ನೋಡ್ಬೇಕಾಗೈತಿ. ಅದಕ್ಕೆ ನಿಮ್ಗೆ ಹೋಗ್ರಿ ಅಂತ ಹೇಳಿದ್ದು. ಅಂದ್ರೆ ಅವ್ರದ್ದು ಸ್ವಭಾವ ತಿಳ್ಕೊಬೇಕಾಗಿರ್ತೈತೆ ನಮ್ಗೆ. ನೀವು ಇದ್ದಾಗ ಹೆಂಗಿರ್ತಾರ, ಇಲ್ದಾಗ ಹೆಂಗಿರ್ತಾರ, ಯಾವ ಸಮಯಕ್ಕೆ ಹೆಂಗೆ ಬದಲಾವಣೆ ಆಗ್ತಾರ, ಅದೆಲ್ಲ ನೋಡ್ಕೊಂಡ್ರೆ ನಮಗೂ ಚಿಕಿತ್ಸೆ ಕೊಡೋಕೆ ಈಸಿ ಆಕೈತಲ್ಲೇನಪ್ಪ. ಅದಕ್ಕೆ ಆತ್ರಿ ಪಂಡಿತ್ರ, ನಾನು ಹೋಗಿ ಬರ್ತೀನಿ ರೀ. ಹೋಗ್ಬಾರಪ್ಪ, ಹಂಗೇನಾರು ಇದ್ರೆ ಫೋನ್ ಹಚ್ತೇವಂತ. ಅವ ಮೀರಾ ಏನ್ರಿ? ನೋಡು, ನಾನು ಕೆಲಸದ ಮೇಲೆ ಊರಿಗೆ ಹೋಗಿ ಬರ್ತೀನಿ. ಇಲ್ಲಿ ನೀವು ಒಬ್ಬಕಿನ ಇರ್ತೀಗಿ ಹುಡುಗನ್ ಜೋಡಿ, ಮತ್ತು ಡಾಕ್ಟ್ರು ಪಂಡಿತರು ಎಲ್ಲರೂ ಅದಾರ, ಯಾರಿಗೂ ಕಾಡಿಸ್ಬಾರ್ದ ಏನ? ಹ್ಞೂ ರೀ, ನಾ ಏನು ಮಾಡಂಗಿಲ್ರಿ ಅವ್ರಿಗೆ. ನಾ ಬೇಕಂತ ಹಠ ಮಾಡೋದಾಗ್ಲಿ, ನಾನು ಇಲ್ಲ ಅಂತೇಳಿ ಎಲ್ಲರಿಗೂ ಹೊಡೆಯೋದು, ಕೈಗೆ ಸಿಕ್ಕಿದ್ದು ವಸ್ತು ತೊಗೊಂಡು ಎಸೆಯೋದು ಎಲ್ಲ ಮಾಡಬಾರ್ದಾ? ಇಲ್ರಿ, ನಾ ಹಂಗೇನು ಮಾಡಂಗಿಲ್ರಿ. ಅಥವಾ ಹುಷಾರಿ. ನಾವು ಬರ್ತೇನೆ. ಮೀರಾ, ಏನ್ರಿ ಡಾಕ್ಟ್ರ? ನಿನ್ನ ಮಗ ಹೆಂಗದನೀಗ? ನಾನು ಒಂದು ಈಟ ಕರ್ಕೊಲ್ಲ ಅವ? ಹ್ಞೂ ರೀ, ಕರ್ಕೊರಿ. ಡಾಕ್ಟ್ರ, ಏನ್ರಿ ಪಂಡಿತ್ರ? ಇವ್ರದ್ದು ಆ ಹುಡುಗನ ಮೇಲೆ ಭಾಳ ಪ್ರೀತಿ ಐತಿ. ಗೊಂಬಿ ಅಂತ ಅಂದ್ರೆ ಅವ್ರನ್ನ ಮಾತು ಕೇಳೋಂಗಿಲ್ಲ. ಅದಕ್ಕೆ ಕೂಸ್ ಅಂತಾನ ಬಿಂಬಿಸ್ಬೇಕು. ಅದ್ರ ಮೂಲಕನ ನಾವು ಅವ್ರಿಗೆ ಚಿಕಿತ್ಸೆ ಕೊಡ್ಬೋದು. ಹೌದ್ರಿ ಪಂಡಿತ್ರ, ಅದಕ್ಕೆ ನಾನು ಅವ್ರ ಮೈಂಡ್ ಡೈವರ್ಟ್ ಮಾಡಕತ್ತೇನೆ ರೀ. ಆಕೀಗ ಒಟ್ಟ ಈ ಥರ ನಮ್ಗೆ ಅದು ಕೂಸಲ್ಲ ಗೊಂಬಿ ಅಂಥೇಳಿ ಗೊತ್ತೈತಿ ಅಂಥೇಳಿ ಗೊತ್ತು ಮಾಡಬಾರ್ದು ರೀ. ಆಯ್ತು ರೀ, ಹಂಗವ್ರು ಅವ್ರದ್ದು ಏನೇನು ಚಿಕಿತ್ಸೆ ಐತಲ್ಲ ಅದು ನೀವು ಕೊಡ್ರಿ. ಮತ್ತು ಯಾವ ಗಿಡಮೂಲಿಕೆ ಉಪಯೋಗಿಸ್ಬೇಕಂತ ಹೇಳಿ ನಾನು ಬರ್ದು ಕಳಿಸ್ತೀನಿ ರೀ. ಅದ್ರ ಪ್ರಕಾರನ ಅವರಿಗೆ ಟ್ರೀಟ್ಮೆಂಟ್ ಕೊಡ್ರಿ. ಆತ್ರಿ ಪಂಡಿತ್ರ. ಓಯ್ ಬರಲಿ, ಹೋಗು ಗೋಪಿ, ಡಾಕ್ಟರ್ ಕರೆಯಕತ್ತಾರ. ಅವಂಗ ಎತ್ಕೊಂಡು ಪಾಪ ಮೈಕೈ ನೋಯ್ತಿರ್ತೈತಿ. ಇಲ್ಲೇ ಕೆಳಗೆ ಕುಂದ್ರೆ ಸಾಟಾಡೋನ್ ಬಿಡು ಕೆಳಗೆ. ಹ್ಞೂ ರೀ ಡಾಕ್ಟ್ರ, ಬಾ ದಿವಸ ಆತ್ರಿ ಇಲ್ಲಿ ಬಂದಾಗಿಂದ ಒಟ್ಟೆ ಕೆಳಗೆ ಆಡೇ ಇಲ್ರಿ ಅವ. ಬಾಪ ಗೋಪಿ, ಕೆಳಗೆ ಕುಂದ್ರು ಆಟಾಡೋಣ. ಓಯ್ ಗುಂಡಣ್ಣ. ಡಾಕ್ಟರ್ ರೀ? ಏನೋ ರತ್ನ? ಡಾಕ್ಟರ್ ರೀ, ಅವ್ವಾರ್ದು ಮಸಾಜಿಗೆ ಟೈಮ್ ಆತ್ರಿ. ಹೌದವ, ನಾ ಕಳಿಸ್ಕೊಡ್ತೇನೆ ತಡಿ. ಮೀರಾ, ಏನ್ರಿ ಡಾಕ್ಟ್ರ? ಇವತ್ತು ನೀವು ಮಸಾಜ್ ಮಾಡಿಸ್ಕೊಳಕ್ಕೆ ಹೋಗ್ಬೇಕವಾ? ಒತ್ತು ಮಾಡಿಸ್ಕೋಬೇಕ್ರಿ. ಹ್ಞೂವಾ, ಮತ್ತೆ ನಿನ್ನ ಮಗ ಇಲ್ಲಿ ಎಷ್ಟು ದಿವಸ ಇರ್ತಾನೋ ಅಷ್ಟು ದಿವಸ ನೀವು ಮಾಡಿಸ್ಕೊಳ್ಬೇಕು. ಆತ್ರಿ, ಆದ್ರೆ ಇವನ್ನ ಮತ್ತೆ ಎಲ್ಲಿ ಬಿಡೋದ್ರಿ? ನಾ ಅದೇನಲ್ಲ, ನಾನು ನೋಡ್ಕೊಂತೀನಿ ತಗೋ. ಹ್ಞೂ ರೀ ಡಾಕ್ಟ್ರ, ನಾನು ಹೋಗಿ ಮಸಾಜ್ ಮಾಡಿಸ್ಕೊಂತೇನೆ ರೀ. ಆದ್ರೆ ರೀ ಏನು, ನಾನು ಇವತ್ತರ ರತ್ನಾಗ ಮಸಾಜ್ ಮಾಡ್ಲಿ ರೀ? ನೋಡ್ರಿ ಆಕಿ ತಲೆ ನೇಸಾಕತ್ತಂತ. ಅವ ಕಾವೇರಿ, ಇದು ಉಳ್ಳಾಗಡ್ಡಿ ಕೇಳಿದಲ್ಲ, ಹೆಚ್ಚು ನೋಡಿ ತಗೋ. ಕೊಡ್ರಿ ಹತ್ತಿರ. ಇವು ಒಂದಿಷ್ಟು ಕಾಯಿಪಲ್ಲೆ ಹೆಚ್ಚು ಕೊಟ್ಬಿಡ್ಲಾ, ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀಯಾ? ಹ್ಞೂ ರೀ ಅತ್ತಿ. ಒಂದಿಟ ಅವ್ರಿಕಾಯಿನೂ ಸೋಸ್ಬಿಟ್ರೆ ರೀ ಬಡ ಬಡ ಮಾಡಿಬಿಡ್ತೇನೆ. ಯಾವ ನೀನು ಈ ಕಾಯಿಪಲ್ಲೆ ಹೆಚ್ಚು ಕೊಡಕ್ಕೀಗ ನಾನು ಅವ್ರಿಕಾಯಿ ಸೋಸ್ಕೊಡ್ತೇನೆ ತಗೋ. ಯಾವ ಈಗೀಗಂತೂ ಈ ಅವ್ರಿಕಾಯಿನಾಗ ಎಷ್ಟರ ಹುಳ ಬರಕತ್ತವ ಏನವ? ಹೌದ್ರಿ ಮೋಶಿ, ಈಗ ಮಳೆ ಅದು ಭಾಳ ಆಗಕತ್ತಲ್ಲ, ಎಲ್ಲ ಕಾಯಿಪಲ್ಯಾಗೋ ಹಂಗ. ಏನೇನವ ಕಾಯಿಪಲ್ಯರ ಏನು ತಾಜಾ ಅನ್ನಿಸ್ತಾವು? ಸೋಸ ಕುಂತಾಗ ಅದ್ರ ಬಣ್ಣ ಬಯಲಾಗದು. ಯಾಕವಾ, ನಾ ಸೋಸ್ಕೊಡ್ತೀನಿ ತಗೋ, ನೀ ಏನಾರು ಕೆಲಸ ಇದ್ರೆ ನೋಡ್ಕೋಗ. ನನಗೇನು ಕೆಲಸ ಐತ್ರಿ? ಅತ್ತೆರ ಕಾಯಿಪಲ್ಲೆ ಹೆಚ್ಚಾಕ ಕುಂತಾರ, ನೀವು ಅವ್ರಿಕಾಯಿ ಸೋಸಾಕತ್ತೀರಿ. ಅವೆರಡು ಆದ್ಮೇಲೆ ನನಗೆ ಅಲ್ಲಿ ಕೆಲಸ. ರೊಟ್ಟಿನೂ ತಯಾರಾಗೈತೆ, ಈಗ ಮತ್ತೇನು ಮಾಡಲಿ? ಅದಕ್ಕೆ ನಾನು ಬಂದೇ ಬಿಟ್ಟೆ ರೀ ನಿಮ್ಮ ಜೋಡಿ ಸೋಸಾಕ. ಹೌದವ, ಬಾ ಹಂಗಾರ ಬಡ ಬಡ ಮಾತಾಡ್ಕೊಂಡು ಕುಂತ್ರ ತಡಾಕಿಲ್ದಂಗೆ ಹಾಕೋ. ಅಂತೂ ಭಾರಿ ಚಾನ್ಸ್ ಹೊಡೆದಿ ಬಿಡ ಶರವ. ಯಾಕ್ರಿ ಮೋಶ ಹಂಗಂತೀರಿ? ಮತ್ತೆ ದೊಡ್ಡ ಮಗ ನೋಡಿದ್ರೆ ಚಲೋ ಕೆಲಸ ತಗದಾನ, ಇಲ್ಲೇ ಚಲೋ ಪಗಾರ ಬರ್ತೈತಿ. ಸಣ್ಣವಂಗಂತೂ ಬೆಂಗಳೂರದಾಗ ನೌಕರಿ ಸಿಕ್ಕೈತಿ. ಏನೋ 1 ವರ್ಷ ಆಸ್ಟ್ರೇಲಿಯಾಕ್ಕೆ ಹೋಗಿರ್ತಾನಂತ. ಮತ್ತಿನ್ನೇನು ಹೇಳಿ ನೋಡೋಣ, ಹೌದಲ್ಲ? ಮುತ್ತಿನಂತ ಸೊಸಿ ಸಿಕ್ಕಾಳ, ಬಂಗಾರಂತ ಮೊಮ್ಮಕ್ಕಳದಾವು, ಮಗಳು ಈಗ ಹಡ್ಯಾಕ್ ಬಂದಾಳ, ಗಂಡನ ಮನೆಗೂ ಚಲೋ ಅದಾರ. ಮತ್ತಿನ್ನೇನು ಬೇಕು ಹೇಳ, ಹೌದಲ್ಲ? ನಮ್ಮ ಮನ್ಯಾಗೂ ಐತಿ ಸಣ್ಣದು, ದೊಡ್ಡಕ್ಕೆ ಚಲೋ ಅದಾಳ ಬಿಡು. ಐಕಿ ಸಣ್ಣಕ್ಕೆ ಅದಾಳಲ್ಲ, ಭಾರಿ ಮಾನ್ಗೇಡಿದ್ದಂಗೆ ಐತಿ. ಯಾಕ್ರಿ ಮೋಶಿ, ಏನು ಮಾಡಾಳ? ಏನು ಮಾಡೋದು ಬಿಡ, ಹಗಲೆಲ್ಲ ಪುಟ್ಕು ಅಂತೇಳಿ ತವ್ರ ಮನೆಗೆ ಹೋಗೋ ಕುಂದಿರ್ತಾಳ. ನಾನು ಆಕಿ ದೊಡ್ಡಕ್ಕಿ ಮಾಡ್ತೇವಂತಂದು ಹೇಳಿ ಈಕೀಗ ರುಚಿ ಹತ್ಬಿಟ್ಟೈತೆ. ಹಗಲೆಲ್ಲ ಹೋಗಾಳ ತವ್ರ ಮನೆಗೆ. ಈಗ ಹೆಂಗೆ ಮಾಡ್ತಾಳೆ ನೋಡ್ತೇನೆ ನಾನು. ಆಕಿನೂ ಟ್ರಿಪ್ಪಿಗೆ ಹೋಗಾಳವ, ಆಕಿ ಮಗ ಕೆಲಸದಾಗಿದ್ನ ಏನೋ ಕರ್ಕೊಂಡು ಹೋಗ್ಯಾನಂತ 1 ತಿಂಗಳು. ಹೌದೇನ್ರಿ? ಅಣ್ಣಾರ ಮತ್ತು ಪ್ರೇಮ ಎಲ್ಲ ಟ್ರಿಪ್ಪಿಗೆ ಹೋಗ್ಯಾರನ? ಹ್ಞೂವಾ, ಅವ್ನ ಆಫೀಸ್ನಾಗೇನ ಕರ್ಕೊಂಡು ಹೊಂಟಿದ್ರಂತ. ಅದಕ್ಕೆ ಇವರು ಇಬ್ರು ಕರ್ಕೊಂಡು ಹೋಗ್ಯಾಬಿಟ್ಟಾನ ಜೋಡಿ. ಹಂಗಾರೆ ದೀಪಾವಳಿ ಹಬ್ರಿ ಆಕಿಗ ಮಾಡ್ಕೊಳಕ್ಕೆ ಹೇಳೇನಿ. ಅದ ತವ್ರ ಮನೆಗೆ ಅದು ಅಡ್ಡಾಡ್ಬೇಡವಾ, ನಿಂತು ಮಾಡ್ಕೋ, ಲಕ್ಷ್ಮೀ ಪೂಜಾಕ್ಕೆ ನಾನು ಇರಂಗಿಲ್ಲ, ಆಕಿನೂ ಇರಲ್ಲ ಅಂತ ಹೇಳೇನಿ. ಒಳ್ಳೆ ಹಬ್ಬದಾಗ ಹೋಗ್ಬಿಡ್ತಾಳ. ಅವ್ರವ್ವರ ಏನು ಬುದ್ಧಿ ಐತ ಇಲ್ಲ, ಹಬ್ಬಕ್ಕೆ ಕರಿತಾಳ ಬಾ ಬಾ ಅಂತಂದು ಹೇಳಿ. ಹೋಗ್ಲಿ, ಬೇಡ ಅನ್ನೋದಿಲ್ಲ. ಮನ್ಯಾಗ ಹಬ್ಬ ಹುಣ್ಣಿಮೆ ಇರ್ತಾವ, ಯಾವಾಗ ಕಲ್ಕೋಬೇಕು ಅವನ್ನೆಲ್ಲ. ಹಬ್ಬ ಅದು ಮಾಡಿದ್ಮೇಲೆ ಬೇಕಂದ್ರೆ ಹೋಗ್ಬರ್ಲಿ, ಯಾರು ಬೇಡ ಅಂತಾರ. ಹಂಗ ಯಾವಾಗ ಹೋಗ್ಬೇಕು ಅನಿಸುತ್ತೆ ಅವಾಗ ಹೊಂಟು ನಿಂತು ಬಿಡ್ತಾ. ಏನು ದೂರ ಐತೆ ಅನ್ನಂಗಿಲ್ಲ, ಏನಿಲ್ವ ತವ್ರ ಮನಿ ಅಷ್ಟು ದೂರ ಐತಿ. ಒಂದು ಬೆಳಗ್ಗೆ ಬಿಟ್ರೆ ಮಧ್ಯಾಹ್ನ ಮುಡ್ತಾ. ಹಂಗಿದ್ರು ಸಹಿತ ಹಂಗೆ ಮಾಡ್ತಾಳ ನೋಡಕ್ಕೆ. ಏನ ಬಿಡ್ರಿ, ಹೋಗ್ಲಿ ಪಾಪ, ದೊಡ್ಡಕ್ಕೆ ಚಲೋ ಅದಾಳ ಅಂತಿರಲ್ಲ, ಹಂಗ ಬದ್ಲಾಗ್ತಾ. ಸಣ್ಣಕ್ಕೆ ಅದಾಳಲ್ಲ ಇನ್ನು. ಏನು ಸಣ್ಣಕಿನ ಏನವ? 2 ಮಕ್ಕಳು ತಾಯಾಗಳ ಮತ್ತು ಸಣ್ಣಕ್ಕೆ ಅಂತೀಯಲ್ಲವ. ರೂಪಾ, ಏನು ಬೇಕಿತ್ತು? ಬಾವಾ ಕುಂದ್ರ ಬಾಯ್ಲೆ. ಯವ್ವ, ಏನ್ವಾ? ಏನಾರ ಬೇಕಿತ್ತನ ತಿನ್ನಾಕ? ಹೊಟ್ಟೆ ಸತಿ ಇಲ್ಲ, ಯಾಕ ನಡಾದು ಭಾಳ ನಸಾತೈತಿ. ಅದೀಗ ದಿವಸದಾಗ ಅದಾವಲ್ಲ, ಅದು ಕೂಸ್ ತಿರುಗ್ತಿರ್ತೈತಲ್ಲ, ಹಂಗೆ ಹಾಕಿ ತಗೋ, ಏನು ಆಗಂಗಿಲ್ಲ. ಯವ್ವ, ಆದ್ರೂ ತಡ್ಕೊಳಕ ಆಗವಲ್ದು ಬೇ. ಅವ ಶರವ ತಡ ಮಾಡಬೇಡ್ರವ, ಹೇಳಕ್ ಆಗಂಗಿಲ್ಲ ಎದಕ್ಕೆ ನಡ ನೋಯ್ತಿರ್ತಾವಂತಂದು ಹೇಳಿ. ದಿವ್ಸದಾಗ ಬಿದ್ದಾಗ ಹಿಂಗೆ ಅದಕ್ಕೆ ಹಾಕಿರ್ಬೋದು ಇದಕ್ಕೆ ಹಾಕಿರ್ಬೋದು ಅಂತಂದು ಹೇಳಿ ಕಣ್ತಪ್ ಮಾಡಬಾರ್ದು. ಅಂದ್ರೆ ಇದು ಹೆರಿಗೆ ನೋವು ಅಂತಿರ್ನ? ಏನೋ ಹೇಳಕ್ ಆಗಂಗಿಲ್ಲ. ಈಗ ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬಂದ್ಬಿಡ್ರವ, ಹೆಂಗಾರ ಆಗವಲ್ದು ಯಾಕೆ.
ಇಲ್ಲಿ ತಡೀರಿ ಇಲ್ಲೇ ಬಾಜು ಮೀನಾಕ್ಷಿ ಸಿಸ್ಟರ್ ಅಂತ ಹೇಳಿ ಅದಾರ್ರಿ ಒಬ್ರು ಅವ್ರನ್ನ ಸ್ವಲ್ಪ ಬರಕ್ಕೆ ಹೇಳೇನ್ರಿ ಫೋನ್ ವಾಶ್ ಮಾಡ್ಬಿಡಾಕಿ ಮೀನಾಕ್ಷಿ ಸಿಸ್ಟರ್ ಅದಾಳಲ್ಲ ಆಕಿ ಬರಕ್ಕೆ ಹೇಳು ಒಂದಿಟ್ಟು ಚೆಕಪ್ ಮಾಡಿ ಏನಾಕೈತೆ ಹೇಳವಲ್ಯಾಕ ಹಾಂ ತಡ್ರಿ ನಾನು ಫೋನ್ ಮಾಡಿ ಕರಿತೇನಂತ ರೂಪ ಒಂದಿಟ ತಡ್ಕೊಳ್ವಾ ಈಗ ಮೀನಾಕ್ಷಿ ಸಿಸ್ಟರಿಗೆ ಕರ್ಕೊಂಬರ್ತೇನಂತ ಬಂದು ಏನಾಕೈತೆ ಅಂತ ಹೇಳ್ತಾರೆ ಹಾಂ ಹೆದ್ರಕ್ಕೆ ಹೋಗ್ಬೇಡ ನಾವೆಲ್ಲ ಅದೇವಿ ಆತ್ರಿ ವೇನಿ ಶರವ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿರಲ್ಲ ಅರ್ಬಿ ತೆಗೆದಿಟ್ಕೊಂಡಿರಲ್ಲ ಹ್ಞೂ ರೀ ಮೋಶಿ ಎಲ್ಲ ತೆಗೆದಿಟ್ಕೊಂಡೇನ್ರಿ ಒಂದು ದೊಡ್ಡ ಚೀಲಾನ ಮಾಡಿ ಇಟ್ಬಿಟ್ಟೇನ್ರಿ ಏನೇನು ಬೇಕು ಎಲ್ಲ ಅದಾವ್ರಿ ಅವ ಮಗಳ ಬಾವ ಅಲ್ಲಿ ಒಂದು ಇಟ್ಕೊಂಡ್ರು ಬಾ ಯಾಕಷ್ಟು ಹೆದರ್ತಿದಿ ಇಲ್ರಿ ಮೋಶಿ ಏನಾರ ಮತ್ತೆ ಹೆರಿಗೆ ನೋವು ಆಗಿದ್ರೆ ಪಾಪ ಅದಕ್ಕೆ ರೀ ಏನೂ ಆಗಂಗಿಲ್ಲ ನೀನಾಕೀಗ ಧೈರ್ಯ ಕೊಡ್ಬೇಕು ಒಂದಿಟ್ಟು ಜಿರ್ಗಿ ನೀರು ಕುದಿಸಿ ಕೊಡಕತ್ತೀರಿಲ್ಲ ಹ್ಞೂ ರೀ ಈಗ ಒಂದು 4 ದಿವಸ ಆತು ಕುಡಿಯಾಕತ್ತ ಏನಾಗಂಗಿಲ್ಲ ತಗೋ ಅವ ರೂಪ ಅಲ್ಲಿ ಬಾವ ಒಂದಿಟ್ಟು ಕುಂದ್ರು ಅಂತಿ ಬಾ ಏನು ಹೆದ್ರಕ್ಕೆ ಹೋಗ್ಬೇಡ ಎಲ್ಲಾರ್ಗೂ ಆಗದೇ ಇದು ಮತ್ತು ಡೆಲಿವರಿ ಮುಗೀತು ಅಂತಂದ್ರೆ ಗೆದ್ದಂಗ್ವಾ ಮತ್ತು ಹೆರಿಗೆ ನೋವು ಆಗಿದ್ರೆ ಮತ್ತು ನಾಳೆ ಎಷ್ಟೊತ್ತಿನ ನಿನ್ನ ಕೂಸು ನಿನ್ನ ಮಡ್ಲಾಗ ಆಟ ಆಡ್ತಿರ್ತೈತೆ ನೋಡು ಅಯ್ಯವ್ವ ಯಾಕೆ ಭಾಳ ನೋವಾಗ್ತೈತಿ ತಡ್ಕೊಳಕ ಆಗವಲ್ದು ಬೇ ನಡಿವಾಲೆ ನಿಮ್ಮ ಅಣ್ಣದನ ಹೇಳವಂಗ ಕಾರ್ನಾಗ ಕರ್ಕೊಂಡು ಹೋಗ್ಬಿಡೋಣ ನಡಿ ದವಾಖಾನಿಗ ಏನ ಇದು ನನ್ಗೆ ಅನ್ಸಿದ ಮಟ್ಟಿಗೆ ಹೆರಿಗೆ ನೋವು ಇರ್ಬೇಕು ನಡಿವ ಭಾಳ ತಡ ಮಾಡೋದು ಬೇಡ ಅವ ರೂಪ ಬಾಲೆ ಮೀನಾಕ್ಷಿ ಸಿಸ್ಟರ್ ಬಂದಾರ ಚೆಕಪ್ ಮಾಡ್ತಾರ ಬರ್ರಿ ವೈನಿ ಮೋಶಿ ನಡೀರಿ ಸಿಸ್ಟರ್ ಬಂದಾರಂತ ಅವ ರೂಪ ಸಿಸ್ಟರ್ ರೀ ಏನವ ನಡ ನೋವಾಕತ್ತೈತನ ಹ್ಞೂ ರೀ ಎಷ್ಟೊತ್ತಾತ ಈಗ ಒಂದು ಅರ್ಧ ತಾಸು ಆತ್ರಿ ಹಂಗ ದಿನಾಲು ನೋಯ್ತಾ ಇರ್ತಿತ್ರಿ ಆದ್ರೆ ಇವತ್ತು ಒಂದಿಟ್ಟು ಜಾಸ್ತಿ ಆಗೈತ್ರಿ ತಡ್ಕೊಳಕ್ಕಾಗ್ಲಿಲ್ಲ ಅವಾಗ ಅಂದೆ ಅದಕ್ಕೆ ವೈನಿ ನಿಮ್ಮನ್ನ ಕರ್ಕೊಂಬರಕ್ಕೆ ಬಂದೇರಿ ರೂಪ ಏನು ಹೆದರ್ಕ್ ಹೋಗ್ಬೇಡ ನಿಮ್ಮ ಅವ್ವಾರು ಒಳಗದಾರನ ಹ್ಞೂ ರೀ ಅಡುಗೆ ಮನ್ಯಾಗ ಅದಾರ ಏನೇನ್ರಿಪ್ಪ ನನಗರ ಹೆದರಿಕೆ ಹತ್ಬಿಟ್ಟೈತೆ ನೋಡ್ರಿ ಮೋಶಿ ಯಾಕೆ ಹೆದರ್ತಿ ಬಿಡವಾ ನಾನು ಎಷ್ಟು ಡೆಲಿವರಿ ಮಾಡ್ಸಿಲ್ಲ ಏನ್ ತಾನ ನೀವು ಹ್ಞೂ ಅಂದ್ರೆ ಈಗ ನಾನು ಮಾಡ್ಬಿಡ್ತೇನೆ ನೋಡಕ್ಕಿಂದ ಅದು ರೀಪ್ಪ ಏನೋ ಹೆದರ್ಕಿ ನನಗೆ ನೀವು ಹೆದರ್ತೀರ ಅಂತಂದೇಳೆ ನಾ ಮುಂದೆ ಬಂದಿಲ್ಲ ಈಗ ಇಲ್ಲಾಂದ್ರೆ ನಾನು ಆಗಳಕ್ಕಿನ್ನ ಚೆಕಪ್ ಮಾಡಿ ಡೆಲಿವರಿನ ಮಾಡಿಸ್ಬಿಡ್ತಿದ್ದೆ ನೀವು ಜೊತೆಗೆ ಅದಿರ ಅನ್ನೋದು ಒಂದು ಧೈರ್ಯ ರೀ ನನಗೆ ಅಕ್ಕರ ಸಿಸ್ಟರ್ ರೀ ನಮ್ಮ ಮಗಳ್ದು ಚೆಕಪ್ ಮಾಡಿದ್ರೇನ ಹ್ಞೂ ರೀ ಆಕೀಗ ಹೆರಿಗೆ ನೋವು ರೀ ಅದು ನೋವು ಜಾಸ್ತಿ ಆಗಕ್ರಿ ನಾನೊಂದು ಗುಳಿಗೆ ಕೊಟ್ಟೇನ್ರಿ ಅವ್ರ ಕೈಯಾಗ ನೀವು ಇಲ್ಲೇ ನಮ್ಮ ದವಾಖಾನೆಗೆ ತೋರಿಸ್ತೀರಿ ಅಂತಂದ್ರೆ ಈಗ ತೊಗೊಂಡ್ಬಿಡ್ಲಿರಿ ಬೇಡಪ್ಪ ನೀವು ಬೇರೆ ಎಲ್ಲಾರ ದೊಡ್ಡ ಸಿಟಿಗೆ ಹೋಗಿ ಹೆರಿಗೆ ಮಾಡಿಸ್ತೀರಿ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ತೊಗೊಳ್ಳಿರಿ ಅವ್ವ ಸಿಸ್ಟರ್ತಿ ಏನ್ರಿ ಅಮ್ಮರ ಏನಾರ ತ್ರಾಸ ಆಕೈತೇನವ ಇಲ್ರಿ ಅಷ್ಟೇನು ತ್ರಾಸ ಇದ್ದಂಗೆ ಏನಿಲ್ಲ ಆದರೂ ಯಾವುದಕ್ಕೂ ನೀವೀಗ ದವಾಖಾನೆ ಕರ್ಕೊಂಡು ಬಂದ್ಬಿಡ್ರಿ ಚೊಚ್ಲಲ್ಲ ಒಂದಿಟ್ಟು ತಡ ಆಕೈತಿ ಹೆಂಗಾರ ಆಗ್ಲಿ ಆಕಿಗೆ ಒಂದು ಸ್ವಲ್ಪ ವಾಕಿಂಗ್ ಅದು ಮಾಡಿಸ್ಬಿಡ್ರಿ ಸ್ವಲ್ಪ ಅಡ್ಡಾಡಿದ್ರೆ ಹೆರಿಗೆ ತ್ರಾಸ ಆಗೋಂಗಿಲ್ಲ ನಮಗೆಲ್ಲ ಅಡ್ಡಾಡಬೇಡ ಅಂತಿದ್ರು ನೋಡ್ರಿ ಇಲ್ಲ ಈಗೆಲ್ಲ ಡೆಲಿವರಿಗೆ ಬಂದವ್ರಿಗೆ ಸ್ವಲ್ಪ ಅಡ್ಡಾಡಕ ಹೇಳ್ತೇವೆ ಅಡ್ಡಾಡಿದ್ರೆ ಒಂದು ಸ್ವಲ್ಪ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರ್ತೈತಿ ಈಗ ಕರ್ಕೊಂಬಂದ್ಬಿಡೋಣ ರೀ ಆಕಿಗೆ ಏನಾರ ಒಂದಿಟ್ಟು ತಿನ್ಸಂಗಿದ್ರೆ ತಿನ್ಸಿ ಕರ್ಕೊಂಬಂದ್ಬಿಡ್ರಿ ಮತ್ತೆ ಪಾಪ ಡೆಲಿವರಿ ಆದ್ಮೇಲೆ ಎಷ್ಟೊತ್ತಾಕೈತೇನ ತಿನ್ನೋದು ಆತ್ರಿ ಸಿಸ್ಟರ್ ನೀವೀಗ ಹೊಂಟಿರೇನ್ರಿ ಡ್ಯೂಟಿಗೆ ಈಗ ಸಂಜೆ 4 ಗಂಟೆಯಿಂದ ಐತಿ ನಂದು ಡ್ಯೂಟಿ ನೀವು ಅದಿರಲ್ಲ ಅದೊಂದು ಪುಣ್ಯ ಬಿಡ್ರಿ ನನಗೆ ಅದೊಂದು ಧೈರ್ಯ ನಮ್ಮ ಓಶಿ ಅದಾರಲ್ರಿ ಇವರು ಡೆಲಿವರಿ ಕೆಲಸ ಮಾಡಿಸ್ತಾರ್ರಿ ಅಂದ್ರೆ ಅವ್ರ ಹಳ್ಳ್ಯಾಗ ಅವರ ಸುಲ್ಗಿತ್ತೀರಿ ಹೌದೇನ್ರಿ ಅಮ್ಮಾರ ಚಲೋ ಆತ್ ಬಿಡ್ರಿ ನೀವು ಒಂದು ಅದಿರಿ ಧೈರ್ಯಕ್ಕೆ ಆತ್ರಿ ಶರ್ಕರ ನನ್ಗೆ ಹೊತ್ತಾಕೈತಿ ಉಂಡು ನಾನು ಹೋಗ್ತೇನೆ ದವಾಖಾನಿಗೆ ಹೋ ಬರ್ರಿ ಹಂಗಾರ ಉಂಡ ಕರ್ಕೊಂಬಂದ್ಬಿಡ್ರಿ ಹಂಗಾರಕಿನ್ ಆತ್ರಿ ಉಳಿಸಿ ಆಕಿಗ ಗುಳಿಗೆ ಕೊಡ್ಸೆ ಕರ್ಕೊಂಬಂದ್ಬಿಡ್ತೇವ್ರಿ ಯವ್ವ ಬಡ ಬಡ ಎಲ್ಲ ತಯಾರಿ ಮಾಡ್ಕೊ ಹೊತ್ತು ಮಾಡೋದು ಬೇಡ ಬಡ ಬಡ ಮನ್ಯಾಗಿನ ಗಂಡು ಮಕ್ಳಿಗೂ ಹೇಳುವ ಅವಂಗ ಮೋಹನ್ಗಂತೂ ಗಾಡಿ ತಯಾರಿ ಇಟ್ಬಿಡು ಅಂತ ಹೇಳ್ಬಿಡು ಮನ್ಯಾಗ ಒಬ್ರು ಬೇಕಾ ಇಲ್ಲೇ ಯಾರು ಬರ್ತೀರಿ ನೋಡ್ರಿ ದವಾಖಾನೆ ಒಂದಿಟ್ಟು ಕೆಲಸಕ್ಕೆ ತಡ್ಡಾಡೋದು ಇಲ್ಲಿ ದವಾಖಾನೆ ಭಾಳ ದೂರ ಇಲ್ಲ ನಡ್ಕೊಂತಾನೆ ಹೋಗಿ ಬರ್ಬೋದು ಹಂಗಾರ ಚಲೋ ಆತ್ ಬಿಡುವ ನಾ ಎಲ್ಲಾರ ಬೇರೆ ಕಡೆ ತೋರಿಸ್ತೀರ ಅನ್ಕೊಂಡಿದ್ದೆ ಇಲ್ಲೇ ಮನಿ ಬಾಜುದ್ದೆ ತೋರಿಸ್ತಿರೋದಲ್ಲ ಹ್ಞೂ ರೀ ಅದ ಕೂಟ್ನಾಗ ಐತಲ್ಲ ಅಲ್ಲೇ ನಡಿವ ಮನ್ಯಾಗಿನ ಗಂಡು ಮಕ್ಳಿಗೆ ಹೇಳಿ ಮುಂದಿನ ತಯಾರಿ ಮಾಡೋಣ ಅತ್ತಿರ ಏನಂದ್ರಿ ಡಾಕ್ಟ್ರು ಏನಿಲ್ಪ ಆಕಿನ ಒಳಗೆ ಕರ್ಕೊಂಡು ಹೋಗ್ಯಾರ ಅಡ್ಮಿಟ್ ಮಾಡ್ಕೊಂಡಾರ ಅಂತ ನೋಡ್ಬೇಕು ಯಾವಾಗ ಆಕೈತಿ ಡೆಲಿವರಿ ಪಾಪ ಭಾಳ ತ್ರಾಸ ಅನ್ಭವಿಸಕತ್ತಾಳ ಏನು ಏನಾಗೋದಿಲ್ಲ ಬಿಡಪ್ಪ ಇವೆಲ್ಲ ಹೆರಿಗೆ ಟೈಮ್ನಾಗ ಹೆಣ್ಮಕ್ಳಿಗೆ ಇರವ ಯವ್ವಾ ಅಯ್ಯ ಪಾಪ ನನ್ನ ಮಗಳು ಎಷ್ಟರ ನೋವು ತಿನ್ನಕತ್ತೈತ ಡಾಕ್ಟ್ರ್ ರೀ ನನ್ನ ಮಗಳು ಹೆಂಗದಾಳ್ರಿ ನೀವೇನೋ ಚಿಂತೆ ಮಾಡಬೇಡ್ರಿ ಅದನ್ನ ನೋಡಾಕತ್ತೇವೆ ಅಪ್ಪ ಮೋಹನ ನಾನು ಒಂದು ಇಂಜೆಕ್ಷನ್ ಬರ್ಕೊಟ್ಟೆನಪ್ಪ ಅರ್ಜೆಂಟ್ ಹೋಗಿ ತೊಗೊಂಬರ್ತೀಯಾ ಇಲ್ಲೇ ನಮ್ಮ ಹತ್ರ ಖಾಲಿ ಆಗ್ಯಾವು ಹೊರಗೆ ಒಂದಿಟ್ಟು ಹೋಗಿ ತೊಗೊಂಬರ್ತೀಯಾ ಹ್ಞೂ ರೀ ಡಾಕ್ಟ್ರ್ ಮೋಶಿರಿ ನನಗೂ ಯಾಕೆ ಹೆದರಿಕೆ ಆಗಕತ್ತೈತ್ರಿ ಆಗ ಹುಡುಗಿ ಯಾಕೆ ಹೆದರ್ತಿದಿ ಸಿಸ್ಟರ್ ರೀ ನನ್ನ ಕಡೆ ಆಗುವಲ್ದ್ರಿ ಆತ್ವಾ ಒಂದು ಈಟ ತಡ್ಕೋ ರೂಪಾ ಹಿಂಗೆ ಹೆದರಿದ್ರೆ ಹೆಂಗೆ ಹೇಳಿ ನೋಡೋಣ ನಿನ್ನ ಮನ್ಯಾಗಿನ ಮಂದಿ ಇಷ್ಟು ಹೊರಗಾಯ್ತವಾ ನೀನ ಧೈರ್ಯ ತಗೋಬೇಕು ಒಂದು ಈಟ್ ಹೊತ್ತು ಅಷ್ಟೇ ನಿನಗೇನು ಅಷ್ಟು ತ್ರಾಸ ಆಗಂಗಿಲ್ಲ ಇನ್ನೊಂದು ಈಟ್ ಹೊತ್ನಾಗ ಆಗೇ ಬಿಡ್ತೈತಿ ಡೆಲಿವರಿ ದೇವ್ರೇ ಅವ್ವಾ ಯವ್ವಾ ಮಗಳ ರೀ ಡೆಲಿವರಿ ಯಾಕೆ ಅನಿಸ್ತೈತ್ರಿ ಅಕ್ಕರ ರೀ ಏನ್ವಾ ಏನಾತ ಹೇಳ ನನ್ನ ಮಗಳು ಹೆಂಗದಾಳ ರೂಪಾ ಆರಾಮದಾಳ್ರಿ ಏನೂ ತ್ರಾಸಿಲ್ಲ ನಾರ್ಮಲ್ ಹೆಂಗವಾ ನಾರ್ಮಲ್ ಡೆಲಿವರಿನ ಆಗೈತಕ್ಕ ಅಣ್ಣಾರ ಇನ್ನು ಯಾಕಷ್ಟು ಹೆದರ್ಕೊಂಡದಿರಿ ಡಬಲ್ ದಮಕ ನನ್ನ ರೂಪಾ ಹೆಂಗದಾಳ್ರಿ ಆಕಿ ಆರಾಮದಾಳಪ್ಪ ಇನ್ನೊಂದು ಈಟ್ ಹೊತ್ನಾಗ ವಾರ್ಡಿಗೆ ಶಿಫ್ಟ್ ಮಾಡ್ಬಿಡ್ತೇವ ಅವಾಗ ಆಕಿನ ನೋಡ್ಬೋದು ಬೇಕಂದ್ರೆ ಈಗ ಕೂಸ್ ತೋರಿಸ್ತೇನೆ ಬರ್ತೀನ ಸಿಸ್ಟರ್ ರೀ ಯಾಕೆ ಕೂಸು ಹುಟ್ಟೈತೆ ಹೇಳ್ರಿ ಡಬಲ್ ಧಮಕ ರೀ ಅವಳಿ ಜವಳಿ ಅದಾವ್ರಿ ಗೊತ್ತೈತ್ರಿ ಅವಳಿ ಜವಳಿನಪ್ಪ ಆದ್ರೆ ಒಂದು ಹೆಣ್ಣು ಒಂದು ಗಂಡು ಹುರ್ರೇ ನಮ್ಮ ಮಾವ ಆದ್ನ ಯವ್ವ ಸಿಸ್ಟರ್ತಿ ಎಂತ ಒಳ್ಳೆ ಸುದ್ದಿ ತಂದೇವ ನಿನ್ ಬ್ಯಾಗ್ ಸಕ್ರೆ ಹಾಕ್ಬೇಕು ನೋಡು ಯಾರಂಗ ಸಕ್ರೆ ಗಿಕ್ರಿ ನಡೆಯಂಗಿಲ್ರಿ ನಂಗೊಂದು ಚಲೋ ಸೀರೆನ ಕೊಡಿಸ್ಬೇಕ್ರಿ ಹಂಗ ಆಗಲ್ದು ಯಾಕವಾ ಕೊಡ್ಸೋಣಂತ ಆತ್ರಿ ನೀವು ಅಲ್ಲಿ ಒಳಗೆ ಬಂದು ಕೂಸ್ ನೋಡ್ಬೋದು ಬರ್ರಿ ಯಪ್ಪ ಈಗ ಸಮಾಧಾನ ಆತ ರೀ ದೊಡ್ಡ ಬರ್ರಿ ಕೂಸ್ ನೋಡ್ಕೊಂಡ್ ಬರೋಣ ಅತ್ತಿರಿ ಈ ಖುಷಿ ವಿಷಯ ಮೊದಲು ನಾನು ನಮ್ಮ ಅವ್ವಾಗ ಹೇಳ್ತೇನೆ ತಡ್ರಿ ಫೋನ್ ಹಚ್ಚಿ ಉನ್ಪ ನೀ ಫೋನ್ ಹಚ್ಚಿ ಆಮೇಲೆ ನಾನು ಫೋನ್ ಹಚ್ಚಿ ಮಾತಾಡ್ತೇನೆ ಅಂತವ್ರಿ ಹಲೋ ಯವ್ವ
ನಡಿವಾ ಮೊದ್ಲು ನೋಡೋಣಂತ. ಏಕ ಬಾರ್ ಬೇ. ಅಂತೀರಿ ಈಗ ರೂಪಾಗ ಏನಾರ ತಿನ್ನ ಕೊಡ್ಬೇಕೇನ ಕೇಳಿ ಮನೆಗೆ ಹೋಗಿ ಮಾಡ್ಕೊಂಡ್ ಬಂದ್ಬಿಡ್ತೇನ್ರಿ. ಹ್ಞೂ ಹಂಗ ಮಾಡೋಣ ಅಂತಡಿ. ಮೊದಲ ಡಾಕ್ಟರ್ ಕೇಳೋಣಂತ, ಅವ್ರು ಏನು ಕೊಡ ಅಂತ ಹೇಳ್ತಾರಲ್ಲ ಅದನ್ನ ತಂದು ಕೊಟ್ಬಿಡೋಣ. ಅಳವಿ ಅದು ಎಲ್ಲ ತರಸ. ಹ್ಞೂನ್ರಿಪ್ಪ, ಎಲ್ಲ ಸಂತಿ ಬರ್ದಿಡ್ಬೇಕು ಈಗ ಮನೆಗೆ ಹೋದಕಿನ. ಯಾಕಂದ್ರೆ ದವಾಖಾನೆಯಿಂದ ಕರ್ಕೊಂಡು ಹೋದ್ಮೇಲೆ ಆಕೀಗ ಎಲ್ಲ ಕೊಡಕ್ ಚಾಲೂನ ಮಾಡ್ಬೇಕು. ಅಳವಿ ಮೊದಲು ಕೊಡು, ಸೊಂಟ ಗಟ್ಟಕೈತಿ. ಅಂಟಿ ನುಂಡಿ ಕೊಡು, ಅದಕ್ಕೂ ಶಕ್ತಿ ಬರ್ತೈತಿ. ಏಕ ಮೊದ್ಲು ಕೂಸ್ ನೋಡ್ಕೊಂಡ್ ಬರ ನಡಿ ಬೇ. ಮನಿಗೆ ಹೋಗಿ ಏನೇನ್ ಬೇಕೆಲ್ಲ ಆಮೇಲೆ ನೋಡಕ್ ಬರ್ತೈತಿ. ನಡಿಪ ಮೊದಲು ನೋಡ್ಕೊಂಬರ ನಡಿ. ಯವ್ವಾ. ಹೇಳಪ್ಪ, ನನ್ನ ಸೊಸಿ ಹೆಂಗದಾಳ? ಆರಾಮದಾಳಿಲ್ಲ? ಆತ ಡೆಲಿವರಿ? ಹ್ಞೂ ಯವ್ವ, ಅದನ್ನ ಹೇಳಾಕ ಫೋನ್ ಮಾಡಿದೆ ನೋಡು. ರೂಪಾ ಆರಾಮದಾಳ. 2 ಕೂಸು, 1 ಗಂಡು 1 ಹೆಣ್ಣು. ಭಾಳ ಚಲೋ ಆತಪ್ಪ. ಯವ್ವ, ಈಗ ನಾ ಕೂಸ್ ನೋಡಕ ಹೊಂಟೇನಿ. ಯಪ್ಪ ಒಂದು 5 ನಿಮಿಷ ತಡಿಪ, ಈಗ ಕೂಸಿನ ಮುಖ ನೋಡ್ಬೇಡ. ಯಾಕೆ ಬೇ ಯವ್ವ? ಏನಿಲ್ಪ, ಒಂದಿಟ ನಂಗೆ ಅದು ಹುಟ್ಟಿದ ಟೈಮ್ ಹೇಳ, ಇಲ್ಲೇ ಭಟ್ರ ಹತ್ರ ಹೋಗಿ ಕೇಳಿಸ್ಕೊಂಬರ್ಬೇಕು. ಎಲ್ಲ ಚಲೋ ಐತಿ, ನೀ ಈಗ ಹುಡುಗರ ಮುಖ ನೋಡ್ಬೋದು ಅಂದ್ರೆ ಹೋಗಿ ನೋಡಕ್ ಬರ್ತೈತಿ. ಯಾಕೆ ಬೇವ? ನಾನು ಯಾಕೆ ಈಗ ಹುಡುಗರ ಮುಖ ನೋಡ್ಬಾರ್ದು? ಇಲ್ಪ ಒಂದಿಟ ತಡಿ, ಒಂದು 5 ನಿಮಿಷ ಹೊಳ್ಳಿ ಫೋನ್ ಹಚ್ತ ನಿಂಗ. ಸರಿ ಬೇವ. ಯಪ್ಪ ನಿಮ್ಮ ಅವರಿಗೆ ತಿಳಿಸಿದ ಸುದ್ದಿನ? ಹ್ಞೂ ರೀ ಅತ್ತೀರ, ಫೋನ್ ಮಾಡಿ ಹೇಳಿದಿರಿ. ಆಕಿ ಯಾಕ ಈಗ ಹುಡುಗರು ನಾನು ನೋಡ್ಬೇಡ ಅಂತ ಅಂದ್ಲರಿ. ಹ್ಞೂನ್ಪ, ಅದು ಈಗ ಯಾರು ಅಷ್ಟು ನರ್ಸಂಗಿಲ್ಲ. ನಮ್ಮ ಕಾಲದಾಗಿನ ಜನ ಏನು ಮಾಡ್ತಿದ್ವಿ ಅಂತ ಅಂದ್ರೆ, ಹುಡುಗರು ಹುಟ್ಟಿದ ಕೂಡಲೇ ಟೈಮು ಎಲ್ಲ ಕೇಳ್ತೇವ. ಕೇಳಿಸಿ ಅವು ಹುಟ್ಟಿದ ಸಮಯ ಎಲ್ಲ ಚಲೋ ಇತ್ತಂದ್ರೆ ಈಗ ನೋಡ್ಬೋದು. ಇಲ್ಲಪ್ಪ ಅಂತಂದ್ರೆ ಅವಕ್ಕೆ ಟೈಮಿಂಗ್ಸ್ ಇರ್ತಾವ. 1 ದಿವ್ಸ ಬಿಟ್ಟು ನೋಡೋದು, 2 ದಿವ್ಸ ಬಿಟ್ಟು ನೋಡೋದು. ಅವ್ರು ಹೆಂಗೆ ಹೇಳ್ತಾರ ಅದ್ರ ಪ್ರಕಾರ ಮಾಡ್ಬೇಕು. ಹೌದೇನ್ರಿ? ನಾ ಯಾಕೆ ಹಿಂಗೆ ಅಂದ್ಲು ನಮ್ಮವ್ವ ಅಂತೇಳಿ ಟೆನ್ಷನ್ ಆಗ್ಬಿಟ್ಟಿತ್ರಿ. ತಡಿಪ, ನಾನು ಒಂದಿಷ್ಟು ನಿಮ್ಮ ಅವ್ವನಿಗೆ ಫೋನ್ ಮಾಡಿ ಮಾತಾಡ್ತೇನಂತ. ಆಮೇಲೆ ಎಲ್ಲರೂ ಕೂಡ ಒಳಗೆ ಹೋಗಕ್ಕೆ ಬರ್ತೈತಿ. ಹಲೋ ಬಿಗ್ರಾ, ಹೆಂಗದಿರಿ? ಹ್ಞೂ ರೀ, ಆರಾಮದೆ ನೋಡ್ರಿ. ನೀವು ಹೆಂಗದಿರಿ? ನಾವು ಆರಾಮದೆ ನೋಡ್ರಿ. ಅದ ಸುದ್ದಿ ಗೊತ್ತಾತಲ್ರಿ? ಹ್ಞೂ ರೀ, ಅದಕ್ಕೆ ನಮ್ಮ ಮನೆಯವ್ರನ್ನ ಭಟ್ರ ಕಡೆ ಕಳಿಸಿದ್ದೀರಿ. ಇದ ಈಗ ಬಂದ್ರು ನೋಡ್ರಿ. ನಾನು ಫೋನ್ ಹಚ್ಬೇಕನ್ನಕತ್ತಿದ್ದೆ, ನೀವು ಅಷ್ಟೊತ್ತಿಗೆ ಮಾಡಿದ್ರಿ. ಏನಿಲ್ಲ, ಎಲ್ಲ ಚಲೋ ಐತ್ರಿ. ಅವ್ನು ಹೋಗಿ ಹುಡುಗರ ಮುಖ ನೋಡ್ಬೋದು ಅಂತ ಹೇಳ್ರಿ. ಹೌದ್ರಿ, ಭಾಳ ಚಲೋ ಆತವ್ರಿ. ಮತ್ತೆ ನೀವು ಯಾವಾಗ ಬರೋರಿ? ನಾವು ನಾಳೆನೇ ಬಂದ್ಬಿಡ್ತೀವಿ ರೀ. ನಂಗೂ ಹುಡುಗರ ಮುಖ ಯಾವಾಗ ನೋಡೋಣ ಅನ್ಸಕತ್ತೈತೆ ನೋಡ್ರಿ. ಇಟ್ಕೊಂತಾರಂತೇನ್ರಿ ದವಾಖಾನೆಗ? ಹ್ಞೂ ರೀ, 2 ದಿವಸ ಇಟ್ಕೊಂತಾರ್ರಿ. ಆತ್ ತಗೋರಿ, ನೀವು ಹುಡುಗರ ಮುಖ ನೋಡಿ ಬರ್ರಿ. ನಾವು ನಾಳೆ ಬರ್ತೇವಂತ. ರೂಪಾ ಆರಾಮದಾಳಲ್ರಿ? ಹ್ಞೂ ರೀ, ಆರಾಮದಾಳಂತ. ಈಗ ವಾಡಿ ಶಿಫ್ಟ್ ಮಾಡ್ತಾರಂತ. ಓಕೆ ರೀ, ನಾವು ನೋಡಾಕತ್ತೀನಿ. ಆತ್ ತಗೋರಿ, ಹಂಗಾರೆ ಇಡ್ತೇನಂತ. ಒಳ್ಳೇದಾಗ್ಲಿ. ಹ್ಞೂ ರೀ, ಒಳ್ಳೇದು. ಯಪ್ಪ ನಡಿ, ನೀನು ನಿನ್ನ ಮಕ್ಕಳ ಮುಖ ನೋಡ್ಬೋದಂತ ನಡಿ. ನಿಮ್ಮ ಅವ್ವಾರು ಕೇಳಿದ್ರಂತ ಭಟ್ರಿಗ, ಏನು ತ್ರಾಸಿಲ್ಲ, ಎಲ್ಲ ಆರಾಮೈತೆ ಅಂತ ಹೇಳಾರ. ಹೌದ್ರಿ, ಭಾಳ ಖುಷಿ ಆಯ್ತು ನೋಡ್ರಿ. ನಡ್ರಿ ಮೊದ್ಲು ನನ್ನ ಹುಡುಗರ್ನ ನೋಡ್ಬೇಕಾಗೈತಿ. ನಾನು ಮೊದ್ಲು ನನ್ನ ಹಳೆಯ ಸೊಸಿ ನೋಡ್ಬೇಕಾಗೈತಿ.